ಬರ್ರಿ ಸರ ಪ್ಲಾಟ್ ನೋಡಕ್ ಒಂದ್ರಿಗೆ ಸ್ಲೋ ಮೋಸನ್ ಆಗ್ತದ ನೀನು ಭಾಳ ಸ್ಪೀಡ್ ಹೋಗ್ತೀವಿ ಇವನ್ನೆಲ್ಲ ಹಣ್ಣು ತಕ್ಕ ಬರ್ರಿ ಬರ್ರಿ ಈಗ ಆಲ್ರೆಡಿ ಯೂಸ್ ಮಾಡಿದ್ದೈತೆ ಸರ ಈಗ ಅಲ್ಲ ಸರ ಈಗ ಆಲ್ರೆಡಿ ಅಗ್ರೋ ಇದರಿಂದ ವೇದಾಂತ ಅಗ್ರೋ ಫರ್ಟಿಲೈಸರ್ ಇಂದ ಉಪಯೋಗ ಮಾಡಿದ ಪ್ಲಾಟ್ ಐತ್ರಿ ಈಗ ಆಲ್ರೆಡಿ ಆಲ್ರೆಡಿ ಈಗ ಇದನ್ನೆಲ್ಲ ಬಳಸ್ಯಾರ ಮೂರನೇ ವರ್ಷ ಇದು ಚಾಲ್ತಿ ಈಗ ಮೂರನೇ ವರ್ಷ ಯೂಸ್ ಮಾಡಕತ್ತಾರ ರೈತರು ಇವರು ಅದ್ರಾಗ ನೀವು ಯೂಸ್ ಮಾಡಿರಲ್ಲ ಸರ್ ಅಗ್ರೋ ಫರ್ಟಿಲೈಸರ್. ಹಾಯ್ ಫ್ರೆಂಡ್ಸ್, ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನೋಡ್ರಪ್ಪ, ನಾವು ಇವತ್ತು ಕಿಚ್ಚಂಗಿ ಗ್ರಾಮದ ಶ್ರೀಕಾಂತ್ ಕಳಸದ ಅಣ್ಣಾರ ಹೊಲಕ್ಕೆ ಹೊಂಟವಿ. ಯಾಕಪ್ಪ ಅಂದರೆ ಇಲ್ಲೇ ವೇದಾಂತ ಅಗ್ರೋ ಪ್ರೈವೇಟ್ ಲಿಮಿಟೆಡ್ನವ್ರ ಅಗ್ರೋ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ನವ್ರ ರೇಷ್ಮೆ ಬೆಳೆಗಾರರಿಗೆ ಉಪಯುಕ್ತವಾದ ಮಾಹಿತಿ ನೀಡಲು ಬಂದಿದ್ದಾರೆ. ಅದು ಹೆಂಗೆ ಅಂತಂದು ತಿಳಿದುಕೊಳ್ಳೋಣ ಬರ್ರಿ. ಅವ್ರು ಯಾವ ಜಾಗ ತೋರಿಸ್ತಾರೆ, ಯಾವ ರೇಷ್ಮೆ ಪ್ಲಾಟ್ ತೋರಿಸ್ತಾರೆ, ಅಲ್ಲಿ ಹೋಗಿ ನೋಡೋಣ್ರಂತ. ನೋಡ್ಕೊಂತ ಬರ್ರಿ ಸರ್ ಬಂದ್ರಿ ಎಲ್ಲವೂ ಬದುಕಬೇಕಲ್ಲ. ಇದು ಎಲಿ ಎಲ್ಲ ಉದಿರಿ ಬಿಡೋದು ಬನ್ನೇಕ ಫಸ್ಟ್ ರಾಸಾಯನಿಕ ಯೂಸ್ ಮಾಡೋ ಮುಂದೆ ಆಯ್ತಣ್ಣ. ಉದ್ರದಕ್ಕೆ ನಾನು ಟೆನ್ಷನ್ ಮಾಡ್ಕೊಂಡೆ, ಏನಪ್ಪ ಹಿಂಗೆ ಹಾಕತ್ತಲ್ಲ ಅಂತ ಕೊಟ್ರೇಶನ್ ಭೇಟಿ ಅದೇ ಯಾರು ಕೊಟ್ರೇಶನ್ ಹ್ಞೂ ರೀ ಅವ್ರನ್ನ ಭೇಟಿ ಆದಾಗ ಮತ್ತೆ ಹಿಂಗೆ ಆಗತಿ ಕೊಟ್ರೇಶನ್ ಮತ್ತೆ ಇದಕ್ಕೆ ಏನು ಮಾಹಿತಿ ಅಂತ ಕೇಳಿ ನಾನು. ಏನು ತಲೆ ಕೆಡಿಸ್ಕೊಬಿಟ್ರಿ, ನೀವು ಊರಿಗೆ ಹೋಗಿ 2-3 ದಿವಸ ಒಬ್ಬರನ್ನ ಕರ್ಕೊಂಡ್ಬರ್ತಾನೆ ಅಂದ್ರೆ ಅವರು ಕರ್ಕೊಂಬಂದಾಗ ಕುಲಕರ್ಣಿ ಸರ್ನ ಕರ್ಕೊಂಬಂದ್ರು ವೇದಾಂತ ಕಂಪ್ನಿ. ಅವ್ರನ್ನ ಕರ್ಕೊಂಡು ಬಂದ್ಮೇಲೆ ಇದಕ್ಕೆ ಏನು ಟೆನ್ಷನ್ ತಗೊಬಿಡ್ರಿ, ನಮ್ಮ ಪ್ರಾಡಕ್ಟ್ ಅದಾವ ಯೂಸ್ ಮಾಡ್ರಿ ಅಂದ್ರೆ ಅವ್ರು. ನಾನು ಯೂಸ್ ಮಾಡ್ತಾನೆ, ನಂಗೆ ರಿಸಲ್ಟ್ ಬೇಕಂತ ಅಷ್ಟೇ. ಹೌದ್ರಿ, ನೀವು ಯೂಸ್ ಮಾಡ್ರಿ, 1 ಬೆಳೆ 2 ಬೆಳೆ ಯೂಸ್ ಮಾಡ್ರಿ ನೀವು, ಆಮೇಲೆ ನಮಗೆ ಮಾಹಿತಿ ಕೊಡ್ರಿ ಅಂದ್ರೆ ಅವ್ರು. ನಾನು 1ನೇ ಬೆಳೆಗೆ ರಿಸಲ್ಟ್ ಸಿಕ್ಬಿಡ್ತದೆ. ಆ ಕಡೆ ಪ್ಲಾಟ್ ಪೂರ್ತಿ ಈ ಕಡೆ ಪ್ಲಾಟ್ ಕಟ್ ಮಾಡಿದ್ದೆ, ಆ ಕಡೆ ಪ್ಲಾಟ್ ಸೊಪ್ಪ ಹಾಕತ್ತಿದ್ದೆ, ಎಲ್ಲ ಎಲ್ಲಿ ಉದ್ರಿ ಇಷ್ಟ ಸಿಗೋದು ಪೂರ್ತಿ ಎಲ್ಲ ಅರ್ಧಕ್ಕರ್ಧ. ಈಗ ಆ ಪ್ಲಾಟ್ಗೆ ಆದ್ರೆ ಇದು ಔಷಧಿನ ಕಂಟಿನ್ಯೂ ಹೊಲಕ್ಕನ ಇದನ್ನ ಯೂಸ್ ಮಾಡಿ ಮತ್ತೊಂದೆಲ್ಲ ಮೊದಲ. ಆಮೇಲೆ ಏನಪ್ಪಾ ಅಂದ್ರೆ ರಸ ಇರೋ ಹುಳ ಇತ್ತು, ಆಮೇಲೆ ಕೀಡಿ ಸುಳಿ ಬೀಳೋದು ಎಲ್ಲ ಇದು ಯಾವ್ದನ್ನು ಯೂಸ್ ಮಾಡಿಲ್ಲ ಔಷಧಿನ. ವೇದಾಂತ ಕಂಪ್ನಿ ಪ್ರಾಡಕ್ಟ್ ಬಿಟ್ರೆ ನಾನು ಯಾವ್ದು ಯೂಸ್ ಮಾಡಕತ್ತಿಲ್ಲ, ಯೂಸ್ ಮಾಡಿಲ್ಲ. ಇದನ್ನ ಯೂಸ್ ಮಾಡಕತ್ತಿದಾಗ ಈ ತರ ಬೆಳೆಕತ್ತಿ. ಯಾರು ಕೊಟ್ರೇಶನ್ ನಿಮ್ಗೆ ರೆಫರ್ ಮಾಡಿದ್ರಿ? ಕೊಟ್ರೇಶನ್ ರೆಫರ್ ಮಾಡಿದ್ದು ಕುಲಕರ್ಣಿ ಸರ್ ಬಂದು ನನಗೆ ಇದನ್ನ ಔಷಧಿನ ಎಲ್ಲ ಔಷಧಿ ಹೊಡ್ರಿ, ಈ ತರ ಮಾಡ್ರಿ ಅಂತಂದು ಇವಾಗ್ಲೂ ಕೂಡ ಸ್ಟೆಪ್ ರೆಫರ್ ಮಾಡ್ಕೊಂಡು ಹೊಂಟ್ರ ಅವ್ರು. ಅವ್ರನ್ನ ನಾವು ಫಾಲೋ ಮಾಡಕತ್ತೀನಿ. ಫಾಲೋ ಮಾಡಕತ್ತಿಂದ ನೀವೊಂದ್ಸರ ಕುಲಕರ್ಣಿ ಸರ್ ಇವ್ರು ಸರ್ ಕುಲಕರ್ಣಿ ಸರ್ ಇವ್ರು ಸರ್ ನಮಸ್ಕಾರ ಸರ್. ಕುಲಕರ್ಣಿ ಸರ್ ನಿಮ್ದೊಂದು ಪರಿಚಯ ಹೇಳ್ರಿ. ಖಂಡಿತ ಆರಂಭದ ಹಂತಕ್ಕೆ ಇದಕ್ಕೆ ಭಾಳ ಫಂಗಲ್ ಡಿಸೀಸ್ ಪ್ಲಸ್ ಇನ್ಸೆಕ್ಟ್ ಡ್ಯಾಮೇಜ್ ಎರಡೇ ಇದ್ದು. ಹಾಂ ಸರ್. ಸಾಮಾನ್ಯವಾಗಿ ಸೆಕೆಂಡ್ ಪೇಸ್ಟ್ ಅಂದ್ರೆ ಥ್ರಿಪ್ಸು ಮೈಟ್ಸು ಬರ್ತೈತಿ. ಅದಕ್ಕೆ ನೀವು ಏನು ಪ್ರಾಕ್ಟೀಸ್ ಐತಿ ಇಲಾಖೆ ಇರೋದು ಮಾಡ್ತಾರೆ. ಸೊ ಫಂಗಲ್ ಡಿಸೀಸ್ ಭಾಳ ಆಗಿತ್ತು ಅಂದ್ರೆ ಎಸ್ಪೆಷಲಿ ಎಂಥ್ರಾಕ್ನೋಸ್, ಎಲ್ಚಿಕ್ಕ ರೋಗ, ಡೌನಿ ಅಂದ್ರೆ ಬೂಜು ರೋಗ, ಆಮೇಲೆ ಪೌಲ್ಟ್ರಿ ಮೆಲ್ಡು, ಬೂದಿ, ಈ 3 ಫಂಗಲ್ ಡಿಸೀಸ್ ಇಂದ ಅಪ್ ಟು 80% ಅಟ್ಯಾಕ್ ಆಗೋದು. ಒಂದ್ ಕಡೆ ಮೇಲ್ಗಡೆಯಿಂದ ಸೆಕೆಂಡ್ ಪೇಸ್ಟ್ ಒಂದು 25-30% ಡ್ಯಾಮೇಜ್ ಮಾಡೋದು. ಸೊ ಆಫ್ಟರ್ 70 to 80% ಫಂಗಲ್ ಇನ್ಫೆಕ್ಷನ್ ಇನ್ನೇನು ತೆಗೆದ ಇಲ್ಲಿ ಡ್ರಾಪ್ ಆಗೋದು ಅದು. ಸೊ ಡೆಮಾಲಿಸ ಮಾಡ್ಬೇಕನ್ನಂತ ರೇಷ್ಮೆ ತೋಟನ ತೆಗಿಬೇಕಂತ ನಿರ್ಧಾರ ಮಾಡಿದ್ರು.
ಸೊ ಅವಾಗ ನಮ್ಮ ಕೊಟ್ಟರೆ ಗುದ್ದೇಶ್ವರ ಕಾಂಟ್ಯಾಕ್ಟ್ ಮಾಡಿದಾಗ ಹಿಂಗೆ ಅಂತ ಕರ್ಕೊಂಬರ್ತವ್ರು ಬಂದ್ರೆ ಹಾಂ ರೀ ಸೊ ಏನೇನು ಪ್ರಾಕ್ಟೀಸ್ ಐತೆ ಅಂತ ನಾವು ಕೇಳಿದ್ವಿ. ಒನ್ ಟೈಮಿಗೆ 6 ಬ್ಯಾಗ್ ಅಂದ್ರೆ 150 kg ಅಮೋನಿಯಂ, ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಮತ್ತು 2 ಬ್ಯಾಗ್ಸ್. ಸೊ ಈ ಥರ ಮಿಕ್ಸ್ ಮಾಡಿ ಕೊಡ್ತಾ ಇದ್ರು ಎವ್ರಿ 2 months 1 time. ಅಪ್ ಟು 1 yearಗೆ 12 months. ಸೊ 2 months ಹಿಡಿದ್ರೆ 6 time ಆಗ್ತದೆ. ಸೊ ಅಮೋನಿಯಂ ಅಷ್ಟು ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಆಗಿರೋದು ನಿಮ್ಗೆ ಸಾಯಿಲಿಂದ, ಈ ಮುಟ್ರು ಕುಡಿಯಿಂದ ಬರ್ತೈತಿ. ಬಟ್ ರೋಗ ಬಂದಿರೋದು ತಳದಾಗಿಂದ ನೋಡ್ರಿ, ಬೇರುಗಳಿಂದ ರೋಗ. ಸೊ ಹಂಗೇನು ತೆಗೆದ್ ಬೇಡ, 1 time ನಾವು ಹೇಳೋದು ಟ್ರೈ ಮಾಡ್ರಿ ಅಂತ ಹೇಳಿದ್ವಿ. ಸೊ ಒಳ್ಳೆ ವೇದಾಂತ ಉತ್ಪನ್ನಗಳು ಸಾಯಿಲ್ ಶುದ್ಧ ಮಾಡೋಂಥವು, ಏನು ವಾಟರ್ ಶುದ್ಧ ಮಾಡಬೇಕು, ಸಾಯಿಲ್ ಶುದ್ಧ ಮಾಡಬೇಕು. ಸೊ ಆ ಥರದ ಪ್ರಾಡಕ್ಟ್ ಅದಾವು, ಒಂದ್ಸಲ ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ವಿ. ಬಿಗಿನಿಂಗ್ ನಾವು ಒಂದು ಅಪ್ಲಿಕೇಶನ್ ಮಾಡಿದ್ವಿ, ಸಿಲಿಕಾನ್ 75 ಅಗ್ರೋಸಿಲ್ ಅಂತೇಳಿ ಸಿಲಿಕಾನ್, ಆಮೇಲೆ ಅಗ್ರೋಸಿಲ್ ಗೊಬ್ಬರದು ಭೂಮಿಗೆ ಹಾಕೋದು, ಜೊತೆಗೆ ಒಂದು ಬೇವಿನ ಹಿಂಡಿ ನೇಮ್, ಸೆಕೆಂಡ್ ಲಘು ಪೋಷಕ ಒಂದು ಕಿಟ್. ಸೊ 4 ಒಟ್ಟಿಗೆ ಅಪ್ಲೈ ಮಾಡಿಸಿದ್ವಿ ಯಾವಾಗ ಸ್ಟಾರ್ಟಿಂಗ್. ನಂತರ 7 ರಿಂದ 8 ದಿನದೊಳಗೆ ಸೇಮ್ ಅಪ್ಲಿಕೇಶನ್ ಒಂದು ಡ್ರಂಚಿಂಗ್ ಮಾಡಿದ್ವಿ. ಸೊ ನ್ಯೂಟ್ರಿಷನ್ ಅಂತಂದ್ರೆ ನೀರನ್ನು ಶುದ್ಧ ಮಾಡ್ತಕ್ಕಂಥದ್ದು. ಸೊ ಈ ಬೇಸಿಗೆ ಟೈಮ್ನಾಗ ವಾಟರ್ ಪೇಚ್ ಹೈ ಇರ್ತೈತಿ. ಹೈ ಇತ್ತಪ್ಪ ಅಂದ್ರೆ ಐಡಿಯಲ್ ಪೇಚ್ ಇಲ್ಲಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, 50% ಕೆಲಸ ಕಡಿಮೆ ಆಗ್ಬಿಡ್ತೈತಿ. ಅದ್ರ ಚೆಕ್ ಮಾಡಿ ತೋರಿಸಿದ್ವಿ ಅವರಿಗೆ. ಸೊ ಡ್ರನ್ಸ್ ಕೊಟ್ವಿ, ಅಂದ್ರೆ ಲೀಫ್ ಹೊರಗೆ ಬರೋವಾಗ ಒಂದು ಡ್ರನ್ಸ್ ಒಂದು ಗೊಬ್ಬರ ಆಯ್ತು. ಫಸ್ಟ್ ಟೈಮ್ ಮಾಡಿದ ಪ್ಲಾಟ್ ಅಪ್ ಟು ಒಂದು 6 months ಬೇಕಂತ ಹೇಳಿದ್ರೆ ಆಮೇಲೆ ಹೋಗಲ್ಲಿದೆ, ಸಾಯಿಲ್ ಇದಾಗ್ಬಿಡುತ್ತೆ. ಅಲ್ಲ ಸರ್, ಈಗ ವೇದಾಂತ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಐತಲ್ಲ ಇದು ಲೈಸೆನ್ಸ್ ಆಧಾರಿತವಾಗೈತೆ ಸರ್? ಇದು 100% ಆಗೈತೆ. ಅಷ್ಟೇ ಅಲ್ಲ, ವೇದಾಂತ ಕಂಪನಿಯ ಉತ್ಪನ್ನಗಳು ಕರ್ನಾಟಕ, ಮಹಾರಾಷ್ಟ್ರ, ಹಾಗೆಯೇ ಮಧ್ಯಪ್ರದೇಶ, ಗುಜರಾತ್ ಪ್ರಖ್ಯಾತ ವಿಶ್ವವಿದ್ಯಾಲಯಗಳಲ್ಲಿ ಟೆಸ್ಟೆಡ್ ಆಗಿರ್ತಕ್ಕಂಥದ್ದು. ಹೌದೌದು. ಸೊ MD ಅವರು ಕೂಡ ಸೈಂಟಿಸ್ಟ್, 75% ಏಜ್ ಅವರಿಗೆ. ಈ ಸಿಲಿಕಾನನ್ನು ಇಂಡಿಯಾದಾಗ ಫಸ್ಟ್ ಮ್ಯಾನುಫ್ಯಾಕ್ಚರರ್. ಅಂದ್ರೆ ಈಗ ಸಾಯಿಲ್ಗೆ ಸಿಲಿಕಾನ್ ಅವಶ್ಯಕತೆ ಐತೆ ಅನ್ನೋಂಥದ್ದನ್ನ ಗೌರ್ಮೆಂಟ್ಗೆ ಅಪ್ಲೈ ಮಾಡಿ ಇವರ ಅರ್ಜಿ ಹಾಕಿರೋದು. ಕೊಟ್ಟ ಮೇಲೆ 25 ಆಮೇಲೆ ಅವರಿಗೆ ಅಪ್ರೂವಲ್ ಮಾಡುತ್ತೆ ಲೈಸೆನ್ಸ್. 100%. ಸೊ ಸಿಲಿಕಾನ್, ಕಾರ್ಬನಿಂಗಲ್ ಇವನ್ನೆಲ್ಲ ಮಾಡಿದ್ರ ಭಾಗ 100% ಯೂನಿವರ್ಸಿಟಿ ಟೆಸ್ಟೆಡ್ ಆಗಿವೆ, ನೋ ಡೌಟ್. ವಿತ್ ರಿಪೋರ್ಟ್ ನಮ್ಮ ಸುತ್ತಮುತ್ತಲು ಎಲ್ಲರ ಶಾಖೆಗಳದ ಸರ್ ಅದ್ರದ್ದು? ಈಗ ಆಲ್ರೆಡಿ ಮಾಡ್ತಾ ಇದಾರಲ್ರಿ. ಈಗ ಮಾರ್ಕೆಟ್ನಾಗ ಐತಿ ಗುದ್ದೇಶ್ವರ ಅಗ್ರೋ ಸೆಂಟರ್ ಫಸ್ಟ್ ಅವರು ಇಲ್ಲಿ ಈ ಭಾಗದ ಮಾಡ್ತಾರೆ. ಬ್ಯಾಡಿಗೆ ಇರೋದಾಗ ಗುದ್ದೇಶ್ವರ ಇವರು ಗುರು ಅಗ್ರೋ ಸೆಂಟರ್ ಒಟ್ಟಿಗೆ ಅದಾರ. ಒಟ್ಟಿಗೆ ನಮ್ಮ ಡಿಸ್ಟಿಕ್ ಒಳಗೆ ಫಸ್ಟ್ ಮಾಡಿದಾರಂದ್ರೆ ಈಗ 2 ಅಗ್ರೋ ಅದಾರ. ಕಾರಣ ಅಂದ್ರೆ ಈಗ ಎಲ್ಲ ಡೀಲರ್ಗೆ ನಮಗೆ ಏನಂತಂದ್ರೆ ಮನಿ ಮೈಂಡೆಡ್ ಇರೋದಕ್ಕಿಂತ ರೈತರಿಗೆ ಹೆಲ್ಪ್ ಆಗ್ಬೇಕಲ್ಲ. ರೇಟ್ ಎಷ್ಟು ಲಿಮಿಟೆಡ್ ರೇಟ್ನಾಗ ಮತ್ತು ಹೊಸ ಪ್ರಾಡಕ್ಟ್ ಅನ್ನ ಚಲೋ ಐತೆ ಅನ್ನೋದಕ್ಕೆ ಅವ್ರಿಗೆ ಗ್ಯಾರಂಟಿ ಆಗಿದ್ದಕ್ಕೆ ಇವಾಗ ಇಬ್ರು ಕೂಡ ಮಾರಾಕತ್ತಾರ. ಈಗ ಆಲ್ರೆಡಿ ಸರ್ ಇದು ರೇಷ್ಮೆ ಬೆಳೆಗೆ ಯಾರು ಯೂಸ್ ಮಾಡ್ಯಾರಲ್ಲ, ಇದಕ್ಕೆ ಯಾವ ರೋಗ ಬಂದಿತ್ತು ಸರ್? ಅದು ರೈತರು ಬರೀ ಸರ್ ಮುಂದೆ ಬರ್ರಿ. ಅಂದ್ರೆ ಇದು ಕುಡಿ ತಿನ್ನೋದೊಂದು ಭಯಂಕರ ಕಡದು. ಆಮೇಲೆ ಬೂದಿ ರೋಗ ಭಯಂಕರ. ಆಮೇಲೆ ಪೂರ್ತಿ ಎಲ್ಲಿ ಡ್ರಾಪ್ ಆಗಿ ಹಣ್ಣಾಗಿ ಉದಿರಿ ಬಿಡೋದು. ಅದು ಏನು ಮಾಹಿತಿನ ಸಿಗ್ತಿದ್ದಿಲ್ಲ ನನಗೆ. ಇವರು ನಮ್ಮ ರೇಷ್ಮೆ ಇಲಾಖೆ ರೆಫರ್ ಮಾಡಿದ ಪ್ರಕಾರ ಅಮೋನಿಯಂ ಸಲ್ಫೇಟ್ ಇಷ್ಟ ಹಾಕ್ರಿ, 10-26 ಇಷ್ಟ ಹಾಕ್ರಿ, ಅಥವಾ ಪೊಟ್ಯಾಶ್ ಹಾಕ್ರಿ ಅಂತೆಲ್ಲ ಹೇಳ್ತಿದ್ರು. ಆ ಪ್ರಕಾರ ನಾನು ಮಾಡ್ಕೊಂತ ಬಂದೆ. ಒಂದು 2-3 ಬೆಳೆ ಚೆನ್ನಾಗಿ ಬಂದು, ಅದು ರಾಸಾಯನಿಕ ಜಾಸ್ತಿ ಆಗಿಂದಂಗ ಭೂಮಿಯಿಂದ ರೋಗ ಸ್ಟಾರ್ಟ್ ಆಗ್ಬಿಡ್ತು ಗಿಡಕ್ಕೆ. ಸೊಪ್ಪು ಬೆಳೆಲ್ಲ ಬರೀ ಕುಡಿ ಬೀಳೋದು, ರಸಗೊಬ್ಬರದಿಂದ ಹೆಚ್ಚಿಗೆ ರೋಗ ಬರಾಕತ್ತಂತ, ರಾಸಾಯನಿಕದಿಂದ ರೋಗನ ಜಾಸ್ತಿ ಬರಾಕತ್ ಬಿಡಕ್ಕೆ. ಆಮೇಲೆ ಗೂಡ್ ಕಟ್ಟ ಪ್ರಮಾಣನ ಕಮ್ಮಿ ಆಯ್ತು, ಹುಳ ನಿಲ್ಲಕತ್ತು. ಹುಳ ಚೆನ್ನಾಗಿ ಬೆಳೆದಿಲ್ಲ ನಂಗಲ್ಲ, ಗೂಡ್ ಕಟ್ಟ ಪ್ರಮಾಣ ಕಡಿಮೆ ಆಕೈತಿ ಬಿಡ್ತು. ಭೂಮಿ ಪ್ರತಿ ಸಲ ವಿಷಮುಕ್ತ ಹಾಕ್ಯಂತ ಹೊಂಡ್ತಾರೆ. ಹೊಂಡಾಗ ಗೂಡ ಕಟ್ಲಿಲ್ಲ ಸರಿಯಾಗಿ ಹುಳ ಎಲ್ಲ ವೃಕ್ಷಣೆ ಆಕತ್ತ, ಅರ್ಧ ಕಟ್ಟದ ಅರ್ಧ ವೇಸ್ಟ್ ಆಗದ. ಮತ್ತೆ ಅದು ಹಿಂಗೆಲ್ಲ ಹಾಕಲಿ ಒಂದರಿಂದ ಸಮಸ್ಯೆ ಆಗಲಿಲ್ಲ, ಸೊಪ್ಪಿನಿಂದ ಸಮಸ್ಯೆ ಆಯ್ತು, ಒಳಗೆ ಹುಳುದಿಂದ ಸಮಸ್ಯೆ, ಭೂಮಿಯಿಂದನೇ ಸ್ವಲ್ಪ ವಿಷಕಾರಿ ಆತಲ್ಲ ಎಲ್ಲ ಸಮಸ್ಯೆ. ಇದರಿಂದ ಮತ್ತೆ ಅವ್ನಿಗೆ ಕೊಟ್ರೇಶನ್ ಗುದ್ದೇಶ್ವರ ಅವರ ಅಂಗಡಿಯವ್ರ ಭೇಟಿ ಅಂದ್ಮೇಲೆ ನಾನು ಪೂರ್ಣ ಮಾಹಿತಿ ಸಿಕ್ಕಿದ್ದು. ಮತ್ತೆ ಈಗ ನಾನು ಕಂಪ್ಲೀಟ್ ಹೊಲಕ್ಕೆ ಅದನ್ನ ಯೂಸ್ ಮಾಡಕತ್ತೀನಿ. ರಾಸಾಯನಿಕ ಅನ್ನೋದೆಲ್ಲ ಬಿಟ್ಬಿಟ್ಟೆ, ಏನಿಲ್ಲ. ಈಗ ಬೇಸಿಗೆಯಲ್ಲಿ ಏನೇನು ಯೂಸ್ ಮಾಡಿ ಸರ್? ಅದಕ್ಕೆ ಸೀರಿನ ಕಾಟ ಹೆಚ್ಚಾಗಿತ್ತಂತಾರಲ್ಲ ಸರ್? ಇಂಟರ್ಫೀಡ್ ತಂದಿದ್ದೆ ನಾನು, ಆಮೇಲೆ ಅದು ರೋಗರ್ ತಂದಿದ್ದೆ, ಯಾವುದು ಹೊಡೆದಿಲ್ಲ, ಎಲ್ಲ ತಂತ ಹಂಗಿಟ್ಟೆ ನಾನು. ಯಾಕಂದ್ರೆ ಏನು ಔಷಧ ಆಲ್ರೆಡಿ ಯಾವುದೇ ಸೀರಿಯಲ್ ಬಿಡ್ತಾರೆ, ಏನಿಲ್ಲ. ಇದನ್ನ ನೋಡಿ ಬಿಟ್ಟೆ ನಾನು ತಂದಿದ್ದೆ. ಇಂಟರ್ಫೀಡ್ ಫಸ್ಟ್ ಇಂಟರ್ಫೀಡ್ ಕಾಯಿ ಹೊಡಿತಿದ್ದೆ, 2 ಟೈಮ್ ಹೊಡಿತಿದ್ದೆ. 1 ಟೈಮ್ ಅಲ್ಲ, ಒಂದು ಗೇಣಿದಾಗ ಒಮ್ಮೆ, ಒಂದು 10 ಅಡಿ ಎಲ್ಲಿ ಅಂದ್ಮೇಲೆ ಒಂದು 2 ಸಲ ಹೊಡಿತಿದ್ವಿ ಒಟ್ಟ. ನಾನು 30 ಮೇಲೆ ಹಾಕಿ ಹೊಡೆದ್ರು ಇವ್ರು ಬೈದ್ರಿ, ಆ ಥರ ಎಲ್ಲ ಬ್ಯಾಡ್ರಿ ಮಾಡಬೇಡ್ರಿ, ನೀವು ಸರಿ ಹೊಂದಲ್ಲ, ಇವ್ನು ಯೂಸ್ ಮಾಡ್ರಿ. ಸರ್ ಕ್ರಮವಾಗಿ ಹೇಳ್ತೀರಿ ಸರ್ ಇದನ್ನ? ಒಂದೇ ಕಟಾವಾದ್ಮೇಲೆ ಯಾವ ಎಣ್ಣೆ ಸ್ಪ್ರೇ ಮಾಡಿದ್ರಿ, ಇಲ್ಲ ಡ್ರಂಚ್ ಹೆಂಗ್ ಮಾಡಿದ್ರಿ ಅನ್ನೋ ಸ್ವಲ್ಪ ರೈತರಿಗೆ ಕಾರ್ಬೋಸಿಲ್ ಕಿಟ್ ಏನೈತಲ್ಲ, ಫಸ್ಟ್ ಎಲ್ಲ ಗುರುಲ್ ಹೊಡೆದು ಕಾರ್ಬೋಸಿಲ್ ಗಿಡ ಬಡ್ಡಿಗೆ ಅದೇನ್ ಮಾಡಿದ್ರಿ? ಕಾರ್ಬೋಸಿಲ್ ಕಿಟ್ ಸರ್ ಗೊಬ್ಬರ ಅಂದ್ರೆ ಟೋಟಲಿ ರೇಷ್ಮೆ ಬೆಳೆಗೆ ಏನು ಒದಗಿಸ್ತದೆ ಅಂತ? ಟೋಟಲಿ ಅದು ಏನಂದ್ರೆ ಇವಾಗ ಫಲವತ್ತತೆ ಹೆಚ್ಚು ಮಾಡ್ತದೆ. ಈಗ ಸಾಯಿಲ್ ಒಳಗೆ ನಿರಂತರವಾಗಿ ಸರ್ಕಾರಿ ಗೊಬ್ಬರ ಹಾಕ್ತಾ ಇರ್ತಾರ. ಎಕ್ಸಾಂಪಲ್ DAP. ಸೊ ರಂಜಕನ ಡೈರೆಕ್ಟ್ ರಂಜಕ ಕೊಡಕ್ ಆಗಲ್ಲ, ಶಾಂಡ್ ಉಸಿಗೆ ಮಿಕ್ಸ್ ಮಾಡಿರ್ತಾರ. ಅದೇ ತರ ಹಾವೇರಿ ಜಿಲ್ಲೆಯ ಸುತ್ತಮುತ್ತಲ ಜಿಲ್ಲೆಗಳಿಂದ ಎಲ್ಲ ಹಳ್ಳಿಗಳಿಂದ ತಮ್ಮೆಲ್ಲ ಕೆಲಸವನ್ನ ಬದಿಗೊತ್ತಿ
ವೇದಾಂತ್ ಕಂಪನಿಯ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದಕ್ಕಾಗಿ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ವೇದಾಂತ್ ಕಂಪನಿಯ ಪರವಾಗಿ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಸ್ವಾಗತ. ಆತ್ಮೀಯರೇ, ಬಹುಶಃ ಇಡೀ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಾವೇರಿ ಅತಿ ಹೆಚ್ಚು ರೇಷ್ಮೆ ಬೆಳೆಗೆ ಹೆಸರಾಗಿರ್ತಕ್ಕಂಥದ್ದು ತುಂಬ ಹೆಮ್ಮೆ ಪಡೋಂಥ ವಿಷಯ. ಸೊ ಹಾಗಾಗಿ ಇವತ್ತು ರೈತಗೆ ನಾವು ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ತೋಟಗಾರಿಕೆ ಬೆಳೆ ಇರಲಿ ಅಥವಾ ತರಕಾರಿ ಬೆಳೆ ಇರಲಿ 2 ತಿಂಗಳಲ್ಲಿ ಆದಾಯ ಬರ್ತಕ್ಕಂಥ ಯಾವುದಾದ್ರೂ ಬೆಳೆ ಐತಪ್ಪ ಅಂತಂದ್ರೆ ಅದು ರೇಷ್ಮೆ ಬೆಳೆ ಮಾತ್ರ. ಈಗ ಬೇರೆ ನಾವು ದಾಳಿಂಬೆ ನೋಡ್ತೀವಿ, ಪ್ಲಸ್ ಅಡಿಕೆ ನೋಡ್ತೀವಿ, ಒಳ್ಳೆ ಇನ್ಕಮ್ ಬರೋಂಥ ಬೆಳೆಗಳೇ ಇವು. ಗ್ರೇಪ್ಸ್, ದ್ರಾಕ್ಷಿ. ಸೊ ಇವಕ್ಕೆ ನಾವು ದೀರ್ಘಾವಧಿವರೆಗೆ ನಾವು ಇದನ್ನು ಔಷಧಿ ಕೊಡ್ತಾನೆ ಇರಬೇಕು, ಗೊಬ್ಬರ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ವರ್ಷದ ನಂತರ ನಮ್ಗೆ ಸಿಗೋಂಥದ್ದು 2 ತಿಂಗಳದಾಗ ಸಿಗೋಂಥದ್ದಪ್ಪ ಅಂದ್ರೆ ಈ ಬೆಳೆ ಮಾತ್ರ ತಮಗೆಲ್ಲ ಗೊತ್ತಿರೋ ವಿಷಯ. ಆಮೇಲೆ ಇವಾಗ ಹವಾಮಾನದ ವೈಪರೀತ್ಯದಿಂದ ಯಾವ ಬೆಳೆ ಬೆಳಿಬೇಕನ್ನೋದು ರೈತನಿಗೆ ದ್ವಂದ್ವ ಐತೆ. ಸಾಮಾನ್ಯವಾಗಿ ಗೊಂಜಾಳನೇ ಬೆಳೆಯೋಕ್ಕಾಗಲ್ದು ಇವಾಗ. ಅದಕ್ಕೆ ಕಾರಣ ನಮ್ಮ ಒಂದು ಪದ್ಧತಿಗಳೊಳಗೆ ವ್ಯತ್ಯಾಸ ಐತೆ. ಹಂಗೆ ಇವತ್ತು ಈ ರೇಷ್ಮೆಗೆ ಮಾಡಿರ್ತಕ್ಕಂಥದ್ದು ನಮಗೆ ಚಿಲ್ಲಿ ಬೆಳೆ ಬಂದ್ರೆ ಹಾವೇರಿ ಜಿಲ್ಲೆ ವಿಶೇಷವಾಗಿ ಗ್ರೀನ್ ಚಿಲ್ಲಿ ಕಡಿಮೆ ಐತಿ, ಹತ್ತಿನ ಹೋತು, ರೊಕ್ಕ ಬರೋ ಬೆಳೆಯಿಂದ ಬಂದ್ರೆ ಇದೊಂದು ಮಾತ್ರ. ಸೊ ಹಾಗಾಗಿ ಎಲ್ಲ ರೈತರು ಭಾಳ ಮಾಡಕತ್ತೀರಿ. ಈಗ ಇಲ್ಲೇನು ಸಮಸ್ಯೆ ಆಗಿತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇದಕ್ಕೆ ಬೇರೆ ಬೆಳೆ ಹೊಡೆದಂಗೆ ಸಿಕ್ಕಂಥದ್ದು ಯಾವ್ದು ಬೇಕಾದ ಕೆಮಿಕಲ್ ಹೊಡೋಕ್ಕಾಗಲ್ಲ, ಹೌದಲ್ರಿ? ಯಾಕಂದ್ರೆ ಹುಳ ಸಾಯಬಾರ್ದು ಅನ್ನೋ ಉದ್ದೇಶಕ್ಕೆ ಆದಷ್ಟು ನಾವು ಆರ್ಗ್ಯಾನಿಕ್ ಮತ್ತು ಕೆಮಿಕಲನ್ನು ಅವಾಯ್ಡ್ ಮಾಡೋಂಥದ್ದು ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು. ನೀವೆಲ್ಲ ಬೆಳೆದ್ರೆ ಹೆಚ್ಚಿನ ಅನುಭವ ಐತಿ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಕಿಂಗ್ ಪೆಸ್ಟ್ ಅಂದ್ರೆ ಥ್ರಿಪ್ಸು, ಮೈಟ್ಸು, ರಸಹೀರ ಕೀಟಗಳು ಬರಕತ್ತಿದ್ವು. ಅದ್ರ ಜೊತೆಗೆ ಪೆಸ್ಟ್ ಕೂಡ ಬರಕತ್ತು. ಹಾಗಾಗಿ ನಮಗೆ ಅದಕ್ಕೆ ಕಾರಣ ವಾತಾವರಣದ ಜೊತೆಗೆ ಸಾಯಿಲ್ನಲ್ಲಿ ಫರ್ಟಿಲಿಟಿ ಅದು ನಿರಂತರವಾಗಿ ಕೆಮಿಕಲ್ ಫರ್ಟಿಲೈಸರ್ ಬಳಸೋದಿರ್ಬೋದು, ನಂತರ ಇದರಲ್ಲಿ ಕಳೆನಾಶಕ ಹೊಡೆಯೋದಿರ್ಬೋದು, ಫಂಗಿಸೈಡ್ ಹೆಚ್ಚು ಆಗಾಗಿ ಇವತ್ತು ಅದು ರೋಗಗಳು ಬರಕತ್ತೆ. ಅದು ತಮಗೆಲ್ಲ ಗೊತ್ತಿದ್ದ ವಿಷಯ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿಸ್ತಾರೆ. ಇವ್ರದ್ದು ಕೂಡ ಜಸ್ಟ್ ಲೈಕೆ ಜರ್ಮನ್ ಫಾರ್ಮರ್ ಇದ್ದಂಗೆ ಇವ್ರ ಮೇಂಟೆನೆನ್ಸ್ ಆಗೈತಿ. ಅಗ್ರಿಕಲ್ಚರ್ ಅಂದ್ರೆ ಈಗ ಜರ್ಮನ್, ಜಪಾನ್ ಒಂದು ಇಟ್ಟಿಟ್ಟು ಅದಾವ್ರಿ ಅವು. ಇಂಡಿಯಾ ಇಷ್ಟು ದೊಡ್ಡದೈತಿ, ಆದ್ರೂ ಇಡೀ ವಿಶ್ವಕ್ಕೆ ಚಾಲೆಂಜ್ ಮಾಡೋಂಗೆ ಬೆಳಿತಾರೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಅವರು ಕೃಷಿ ಮಾಡೋದ್ರಿಂದ ಆ ಥರ ಬೆಳಕತ್ತಾರೆ. ಅಂದ್ರೆ ನಾವು ಇದನ್ನು ಬಿಸ್ನೆಸ್ ಥರ ನೋಡ್ಬೇಕ್ರಿ. ಆ ಥರ ಅವರು ನೀಟಾಗಿ ಮಾಡಿದ್ರು ಪ್ರಾಬ್ಲಮ್ ಇತ್ತು. ಅಂದ್ರೆ ಮುಟ್ರೆ ತಮಗೆಲ್ಲ ಗೊತ್ತಿರೋ ವಿಷಯನ ಫಂಗಸ್ ಭಾಳ ಆಗಿತ್ತು. ಅಂದ್ರೆ ಎಲೆಗಳೇ ರೋಗ ಬರೋದು. ಮುಟ್ರು ಬಂತಪ್ಪ ಅಂದ್ರೆ ಕುಡಿಗೆ ಬರ್ತದೆ ರೀ. ಬಟ್ ರೋಗ ಸ್ಟಾರ್ಟ್ ಆಗೋದು ಬೂದಿ ರೋಗ ಕೆಳಗಿನ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಮೊದಲು ಮಣ್ಣು ಶುದ್ಧ ಆಗ್ಬೇಕು, ನೀರು ಶುದ್ಧ ಆಗ್ಬೇಕು, ಅಂದಾಗ ಮಾತ್ರ ಬೆಳೆ ಬೇಕಾದಿರ್ಬೋದು. ರೇಷ್ಮೆ ಅಂತಲ್ಲ. ಈ ಒಂದು ಸಂದರ್ಭಕ್ಕೆ ಕರೆದಾಗ ನಾವು ನೋಡಿದ್ವಿ, ಅವ್ರದ್ದೆಲ್ಲ ಗೊಬ್ಬರದ ಮೇಂಟೆನೆನ್ಸ್ ನೋಡಿದ್ವಿ. ಒಂದು ಸಲ ನಾವು ಹೇಳೋ ಥರ ಮಾಡಿರಿ ಅಂತ ಹೇಳಿದ್ವಿ. ಹಾಕಿರೋದು ಇದೇ ಪ್ಲಾಟ ರೀ ನಾವು ಸ್ಟಾರ್ಟಿಂಗ್ ಮಾಡಿದ್ದೆ. ಈ ಕಡೆ ಬಂದು ರೋಗ ಇತ್ತದ. ಇದೊಂದು ಸಲ ಟ್ರೈ ಮಾಡ್ರಿ ಅಂತ ನಾವು ಹೇಳಿದ್ವಿ. ಅವಾಗ ಸ್ಟಾರ್ಟಿಂಗ್ ಮಾಡಿದ್ದ ಅವರಿಗೆ 4 ಉತ್ಪನ್ನಗಳನ್ನು ಕೊಟ್ಟಿದ್ದು ಅವ್ರಿಗೆ. ಇದೊಂದು ಸಲ ಇದು ಗ್ಯಾರಂಟಿ ಅಂತಲ್ಲ, ಪ್ರಯತ್ನ. ಹೋದರೂ ಒಮ್ಮೆಲೆ ಅಂತೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಹೇಳಿದ್ವಿ. ಒಂದು ಸಿಲಿಕಾನ್ ಅಂತೂ ಭೂಮಿಗೆ 100%. ಈಗ ನೀವು ಸಾಮಾನ್ಯವಾಗಿ ಪ್ರೈಮರಿ, ಸೆಕೆಂಡ್ರಿ ಅಂದರೆ ನಿಮಗೆ NPK ಇವೆಲ್ಲ ನ್ಯೂಟ್ರಿಯೆಂಟ್ ಗೊತ್ತದವು. ರಂಜಕ, ಪೊಟ್ಯಾಸ್, ಪ್ಲಸ್ ನೈಟ್ರೋಜನ್, ಜಿಂಕ್, ಬೋರಾನ್ ಇವೆಲ್ಲ ಗೊತ್ತು. ಸಿಲಿಕಾನ್ ಹೆಚ್ಚು ಪರಿಚಯ ಇಲ್ಲ, ಬಟ್ ಅದರ ಅವಶ್ಯಕತೆನೂ ಭಾಳ ಐತ್ರಿ. 3 in 1 ಕೆಲಸ ಇದಿರೋದು. ಅಂದ್ರೆ ಆ್ಯಸ್ ಎ ಫಂಗಿಸೈಡ್ ಆಗಿ ಕೆಲಸ ಮಾಡ್ತೈತಿ, ಫುಡ್ ಆಗಿ ಕೆಲಸ ಮಾಡ್ತೈತಿ, ಸಾಯಿಲನ್ನು ಶುದ್ಧ ಮಾಡ್ತೈತಿ. ಅದರಾಗೆ ಡೌಟ ಇಲ್ಲ ರೀ. ನಾನು ಆಗಲೇ ಹೇಳೋ ಹೊತ್ತಿನಾಗೆ ನಾವು ನಿರಂತರವಾಗಿ ಈಗ ನಾವು ಬೇರೆ ಬೆಳೆ ಆತಪ್ಪ ಅಂದ್ರೆ ಕ್ರಾಪ್ ಚೇಂಜ್ ಆಕತಿ. ಅಲ್ಪಾವಧಿ ಏನಾದ್ರು ಶೇಂಗಾ ಹಾಕಿದ್ವಿ 4 ತಿಂಗಳು, ಇದು ಹಂಗಲ್ರಿ. ಸೇಮ್ ಒಂದೇ ಪ್ಲಾಟ್ ಕೊಟ್ಟಲ್ಲೇ ಕೊಡ್ಬೇಕು ನಾವು. ಒಳ್ಳೇದು ಕೊಟ್ಟರೆ ಭಾಳ ದಿನ ಬರ್ತೈತಿ, ಕೆಟ್ಟದ್ದು ಕೊಟ್ಟರೆ ಲೋಗನ ರಿವರ್ಸ್ ಆಕತಿ, ಟೆಸ್ಟ್ ಭಾಳ ಆಕತ್ತೈತಿ. ಸೊ ಅಂಥ ಈ ಒಂದು ಸಂದರ್ಭದಾಗ ಆ ಸಿಲಿಕಾನ್ ಏನು ಮಾಡ್ತೈತಿ ರೀ, ಏನು ರಾ ಮೆಟೀರಿಯಲ್ ಇರೋಂಥದ್ದು ಕಳ್ಳನಾಶಕ ಇರ್ಬೋದು. ಈಗ ನೀವು ನಾನು ಗಮನಿಸ್ದಂಗೆ ಗ್ಲೈಫೋಸೇಟ್ನು ಬೀದ್ ಹೊಡ್ಯಾಕತ್ತಾರೆ ರೇಷ್ಮೆ ಒಳಗೆ. 71 100% ಅದು ಬ್ಯಾನ್ ಆಗಿದ್ದು ಕೆಮಿಕಲ್ ಪುರಳ ಆಗೈತಿ. ಅಂದ್ರೆ ಮಣ್ಣನ್ನು ಕಿಲ್ಲ ಮಾಡಿರ್ತದೆ. ಅದನ್ನ ನೋಡಿ ನಾವು ಸ್ವಲ್ಪ ಇದಕ್ಕೆ ಇಂಟ್ರೆಸ್ಟ್ ತೊಗೊಂಡ್ವಿ. ಅವನ್ನೆಲ್ಲ ಮಾಡಿದ್ರೆ ಸಾಯಿಲ್ನಾಗ ಇದು ಹೋಗ್ಬಿಟ್ಟಿರ್ತೈತಿ. ಇದು ಡಿಸೀಸ್ ಕಂಟ್ರೋಲ್ ಮಾಡಿ ಪ್ಲಸ್ ಮಣ್ಣನ್ನು ಶುದ್ಧ ಮಾಡ್ತೈತಿ. ಏನದು ಅನುಪಯುಕ್ತ ಪದಾರ್ಥ ಹೋಗಿರುತ್ತೆ ಅದನ್ನು ಆ್ಯಕ್ಟಿವ್ ಮಾಡಿ ಹೊರಾಗ್ತೈತಿ ರೀ. ಇದು ಥರ್ಡ್ ಕೆಲಸ. ಆ ಕೆಲಸ ಈ ಪ್ಲಾಟ್ನಾಗ ಆಗೈತಿ. ಇವ್ರು ಯಾವಾಗ ಅಪ್ಲೈ ಮಾಡಿದ್ರೆ ಅಂದ್ರೆ ಎಲ್ಲಿ ಹೊರಗೆ ಬರೋವಾಗನ ಮತ್ತೆ 8 ದಿನಕ್ಕೆ ಸೇಮ್ ಸಿಲಿಕಾನ್ ಅಂಶ ಇರೋಂಥವು, ಕಾರ್ಬನ್ ಅಂಶ ಇರೋಂಥವು, ಮತ್ತು ಇದು ಡ್ರನ್ಸಿಂಗ್ ಕೊಟ್ವಿ. ಅಲ್ಲಿಗೆ ಡಿಸೀಸ್ ನಿಂತ್ಬಿಡ್ತದೆ. ಪ್ಲಾಟ್ 70 ನಂತರ ಕೂಡ ಏನು ಯಾವುದೇ ರೋಗ ಬರಲಿಲ್ಲ ಮತ್ತು ಒಳ್ಳೆ ರೇಟು ಸಿಕ್ತವ್ರಿಗೆ. ಸೆಕೆಂಡ್ ದಿನ ಆಗ್ಬಿಡ್ತು, ಆ ಪ್ಲಾಟಿಗೆ ಬಂದ್ರಿ. ಅಲ್ಲಿಗೆ ಏನು ಮಾಡಿದ್ರು, ಸ್ಪ್ರೇ ಇದಕ್ಕೆ ನಾವಿನ್ನೂ ಫುಡ್ ಬೇಡ ಅಂತ ಹೇಳಿದ್ವಿ. ಸೇಮ್ ಅಪ್ಲಿಕೇಶನ್ ಅವ್ರಿಗೆ ಗ್ಯಾರಂಟಿ ಬಂದ ಮೇಲೆ ಮಾಡಿದ್ರು. ಆಮೇಲೆ ಸ್ಪ್ರೇಕ್ಕೆ ಫುಡ್ ಹೇಳ್ರಿ ಅಂದ್ರೆ ಒಂದು ಮೈಕ್ರೋಸೆಲ್ ಅಂತೇಳಿ, ಅದು ಕೂಡ ಸಿಲಿಕಾನ್ ಬೇಸಿರೋಂಥದ್ದು, ಪ್ಲಸ್ ನ್ಯೂಟ್ರಿಷಲ್ ಅಂತಂದರೆ ವಾಟರ್ ಶುದ್ಧ ಮಾಡ್ತಕ್ಕಂಥದ್ದು. ಈ ಬೇಕಾದ್ರೆ ನಿಮಗೆ pH ಚೆಕ್ ಮಾಡಿ ತೋರಿಸ್ತಾರಂತ ಅದನ್ನು ಒಂದು ಸ್ಪ್ರೇ ಕೊಡಿಸಿದ್ವಿ. ಅಂದರೆ ಯಾವುದೇ ಕಾರಣಕ್ಕೂ ಒಂದು ಮೂಟ್ರಿಗೆ ಹೊಡೆದಿಲ್ಲ, ಅಷ್ಟು ರೋಗ ಬಂದಿಲ್ಲ. ಈಗ ವಾತಾವರಣ ಚೆನ್ನಾಗಿತ್ತಪ್ಪ ಅಂತಂದ್ರೆ
ಮುಟ್ರು ತನ್ನ ತಾನೇ ವಾತಾವರಣ ಕಂಟ್ರೋಲ್ ಆಕತಿ. ಬಟ್ ರೋಗ ಬಂದಿಲ್ಲಲ್ಲ, ಅದು ಹೆಚ್ಚು ಸೊಪ್ಪು ಬಂದೈತಿ. ಇದು ಒಂದು ಹೊಸ ಬದಲಾವಣೆ. ಮತ್ತು ಇಷ್ಟೊಂದರಾಗ ಇವಾಗ ನಾವು ನೋಡಿದಾಗ ಅಟ್ಲೀಸ್ಟ್ 1 ರಿಂದ 2 ಸ್ಪ್ರೇ ಇನ್ನೂ ಭಾಳಕತಿ. ಟೆಂಪರೇಚರ್ ಉಷ್ಣಾಂಶಕ್ಕೆ ನುಸಿ ಭಾಳಕತಿ. ಇದಕ್ಕೂ ಇನ್ನೂ ಕೊಟ್ಟಿಲ್ಲ. ಅಂದ್ರೆ ನಾವೇನು ಹೇಳೋದು ಉದ್ದೇಶ ಅಂದ್ರೆ ಆರಂಭದ ಹಂತಕ್ಕೆ ನಾವು ಸಾಯಿಲ್ ಶುದ್ಧ ಮಾಡ್ಕೊಂಡು ಬಿಟ್ರೆ ಈಗೇನಿರ್ತಕ್ಕಂಥ ಈ ಉತ್ಪನ್ನಗಳು ಬರೀ ಸಾಯಿಲ್ನ ಶುದ್ಧ ಮಾಡ್ತವ್ರೆ. ನೀವು ಬೆಳೆ ಯಾವುದೇ ಇರಲಿ, 100% ಇದೇ ಥರ ನಾವು ಇಲ್ಲಿ ಇಬ್ಬರು ಡೀಲರ್ ಬಂದಾರ. ಆಲ್ಮೋಸ್ಟ್ ಆಲ್ ಅವರು ಗೊತ್ತಾಗಿಂದ ಎಲ್ಲ ಬೆಳೆ ಮ್ಯಾಗ ಕೊಟ್ಟಾರ. ಅವರು ಸ್ವತಃ ನೋಡ್ಯಾರ. ಬೆಳೆ ಯಾವುದಾರ ಇರಲಿ ಎಲ್ಲ ಬೆಳೆಗೆ ಅವಶ್ಯಕತೆ ಇದೆ. ಮತ್ತು ಇವಾಗ ಇದು ಕೂಡ ನೋಡ್ಬೋದು ನೀವು. ಇದನ್ನು ಹೊಡೆದಿಲ್ಲ. ರೋಗ ಇಲ್ಲದ ಇರ್ತಕ್ಕಂಥದ್ದು ಒಂದು ದೊಡ್ಡ ಬದಲಾವಣೆ. ಆಮೇಲೆ ಮೊದಲು ಎಕ್ಸ್ಪೆನ್ಸ್ ಭಾಳ ಆಗ್ತಾ ಇತ್ತು. 6 ಬ್ಯಾಗ್ ಅಮೋನಿಯಮ್ಮು, 2 ಬ್ಯಾಗ್ ಕಾಂಪ್ಲೆಕ್ಸ್ 8 ರಿಂದ 10 ಸಾವಿರ ಅಪ್ರಾಕ್ಸಿಮೇಟ್ಲಿ. ಹೌದಲ್ಲ ರೀ? ಹೌದು ಸರ್. ಸೊ ಇವಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಉಳ್ದಂಗೆ ಒಳ್ಳೆ ಈಲ್ಡ್ ತೆಗ್ದಾರ. ಅದನ್ನು ಫಸ್ಟ್ ಅದು ಹೌದಲ್ಲ ಅನ್ನೋದು ಅವ್ರ ಅಭಿಪ್ರಾಯ ಕೇಳಿ ಮತ್ತು ನೆಕ್ಸ್ಟ್ ಡೇ ಸಕಿಂಗ್ ಪೇಸ್ಟಿಗೆ ಮಾಡದೇ ಇರೋದು ಒಂದು ಸ್ಪೆಷಲ್ ರೀ. ಮತ್ತು ರೋಗ ರಹಿತ ಬಂದಿರೋದು ಅದೊಂದು ಸ್ಪೆಷಲ್. ಈಗ ಸಾಯಿಲ್ ಒಳಗೆ ಒಂಥರ ಫರ್ಟಿಲಿಟಿ ಹೋತಪ್ಪ ಅಂದ್ರೆ ಇಮಿಡಿಯೇಟಾಗಿ ಬದಲು ಮಾಡೋಕ್ಕಾಗಲ್ಲ. ಇವತ್ತು ನಾವು ಸರ್ಕಾರಿ ಗೊಬ್ಬರ ಹಾಕೋದು ಬಂದ್ ಮಾಡಪ್ಪ ಅಂದ್ರೆ ಮಿನಿಮಮ್ 5 to 6 years ಬದಲು ಹಾಕಿದ್ದಿರೋದ್ರಿ. ಈಗ ಜನರಲಾಗಿ ನೀವು ನೋಡ್ರಿ, ಎಲ್ಲ ಬೆಳೆ ಒಳಗಿನ ಸಾಯಿಲ್ ಯಾವ ಇರಿಯೇಟೆಡ್ ಅಂದ್ರೆ ನೀರಾವರಿ ಬೆಳೆ ಯಾವುದವು, ಸೊ ಅವು 100% ಒಳ್ಳೆ ಫಲವತ್ತತೆ ಉಳಿದಿಲ್ಲ. ಒಂದು ಗೊಬ್ಬರ ಹಾಕ್ತಾವೆ ಸರ್ಕಾರಿ ಗೊಬ್ಬರ, ಎರಡನೇದು ಕಳೆನಾಶಕ ಕಾಮನ್ ಆಗೈತಿ. ಮೊದಲು ಕಳೆನಾಶಕ ಅಂದ್ರೆ ಯಾರೋ ಒಂದು ಬೆಳೆ ಹೊಡಿತಿದ್ರು, ಅದಿಲ್ಲ ಅಂದ್ರೆ ಲೈಫ್ ಸ್ಟೈಲ್ ಅನ್ನೋಂಗಾಗೈತಿ. ಸೊ ಅದು ಕೂಡ ಹೆಚ್ಚಾಗಿ ಸಾಯಿಲ್ ಫರ್ಟಿಲಿಟಿ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಉತ್ಪನ್ನಗಳದು. ಜೊತೆಗೆ ವಿಶೇಷವಾಗಿ ವೇದಾಂತ ಕಂಪ್ನಿ, ನಾವು ಈಗ ಅನೇಕ ಕಂಪ್ನಿಗಳನ್ನ ಅವ್ರು ಯೂಸ್ ಮಾಡ್ಯಾರ. ಮಲ್ಟಿನ್ಯಾಷನಲ್ ಕಂಪ್ನಿ, ದೊಡ್ಡ ಕಂಪ್ನಿ ಮಾಡ್ಯಾರ. ಇಡೀ ಅವೆಲ್ಲ ಅವ್ರ ಮನೆಯಾದಂಗೆ ಆಗಿತ್ತು. ನಾವು ಕೂಡ ಅಂಥ ಕಂಪ್ನಿಯಾಗ ಕೆಲಸ ಮಾಡಿ ಬಂದಂತರ. ಪ್ರಮುಖವಾಗಿ ನಾವು ನೀರು ಚೆನ್ನಾಗಿರ್ಬೇಕು, ಮಣ್ಣು ಶುದ್ಧ ಆಗ್ಬೇಕು, ಬೆಳೆ ಯಾವುದರ ಇರಲಿಲ್ಲ. ನಮಗೆ ಸಾಕಷ್ಟು ಈಗ ತಿಪ್ಪಿ ಗೊಬ್ಬರ, ಕೋಳಿ ಗೊಬ್ಬರ ಹಾಕ್ಬೇಕು ಆಗಲ್ಲ, ಸಿಗ್ತಾ ಇಲ್ಲ. ಹೌದಲ್ರಿ? ಅದರ ಪರ್ಯಾಯ ರೂಪವನ್ನು ಶುದ್ಧ ಮಾಡ್ತಕ್ಕಂಥ ಉತ್ಪನ್ನಗಳು. ಅದರ ಅಭಿಪ್ರಾಯ ಕೇಳಿದ್ರೆ ಮತ್ತು ನಂತರ ಸಾಹೇಬರು ಮಾತಾಡ್ತಾರೆ. ಈಗ ಇವರು ಕೂಡ ಸರ್ ಹೇಳ್ರಿ ಈಗ ಅದು ಕರೆಕ್ಟ್ ಐತಿಲ್ಲ, ಮತ್ತು ಅದ್ರ ಮತ್ತೆ ನೆಕ್ಸ್ಟ್ ಚರ್ಚೆ ಮಾಡೋಣ. ಅಲ್ಲಲ್ಲ ಈಗ ಸದ್ಯ ಪ್ಲಾಟ್ ನೋಡ್ರಿ ಸರ್, ಇನ್ನೂ ಚರ್ಚೆ ಬೇಕಲ್ಲಿ ಮಾಡೋದು ಸರ್. ಒಳಗೆ ಕೂತ್ಕೊಂಡು ಇದು ಎಟ್ ಪ್ರೆಸೆಂಟ್ ಕಂಡೀಷನ್ ರೀ. ಬೇಕಾದ್ರೆ ನೀವು ಅಲ್ಲಿ ಒಳಗಡೆ ಹುಳ್ಳಿ ಹಾಕ್ಯಾರ ನೋಡ್ರಿ, ಅಬ್ಸರ್ವ್ ಮಾಡೋದು. ಅದಕ್ಕೆ ಆಲ್ರೆಡಿ ಬೂದ್ ರೋಗ ಬಂದದ್ದು. ಅಂದ್ರೆ ಇಲ್ಲಿ ಆ್ಯಕ್ಚುಲಿ ಫುಡ್ ಕೊಡೋದು ನಾವು ಈ ಭಾಗಕ್ಕೆ ಮಾತ್ರ, ಇಲ್ಲಿ ಕೊಡೋದಿಲ್ಲ. ಆ ಫುಡ್ ಅದಕ್ಕೆ ಆಲ್ರೆಡಿ ಬೂದ್ ರೋಗ ಬಂದದ್ದು. ಇದು ಇಷ್ಟು ದೊಡ್ಡ ಗಿಡ, ಅರಣ್ಯಕ್ಕೆ ಸಂಬಂಧಪಟ್ಟಂಥ ಗಿಡ, ಅರಣ್ಯ ಬೆಳೆ ಇದೆ ಅಂತಂದ್ರೆ 100% ಕೊಟ್ಟಿದ್ದು ಫುಡ್ ಅರ್ಧ ಆಗ್ತದೆ, ಏನು ಕೊಟ್ಟರು ವೇಸ್ಟ್ ಆಗ್ತದೆ. ಸೊ ಆ ರೀತಿ ಒಳಗೆ ಐಡಿಯಲ್ ಪಿ ಎಚ್ ಅಂದ್ರೆ ಶುದ್ಧ ನೀರಿನ ಪಿ ಎಚ್ ಎಷ್ಟು ನೋಡಪ್ಪ ಅಂದ್ರೆ 6.5 ರಿಂದ 7.5 ಎಕ್ಸಾಕ್ಟ್. ಹೌದ್ರಾ? ಇದಕ್ಕಿಂತ ಹೆಚ್ಚಿತ್ತಪ್ಪ ಅಂತಂದ್ರೆ 100% ಹೆಂಗೆ ಹೆಚ್ಚಾಕಿಂತ ಹೋಗುತ್ತೆ ಆ ಥರ ಪ್ರಾಡಕ್ಟ್ ಅದು ಕೆಪಾಸಿಟಿ ಕಡಿಮೆ ಇರುತ್ತೆ ರೀ ಸವಳಿದ್ದಾಗ. ಈಗ ಉದಾಹರಣೆಗೆ ನಾವು ಕೂಡ ಮನೆಯೊಳಗೆ ಒಂದು ಸ್ವಲ್ಪ ಒಳ್ಳೆ ನೀರು ಜಾಗ ಸರಿ ಇಲ್ಲ ಅಂತಂದರೆ ಬರೀ ಸೋಪ್ ಹತ್ತಲ್ಲ, ಅಂಟೆಂಟ್ ಆಕತ್ತೆ. ಹೌದಲ್ಲ ರೀ? ಸೊ ಆ ಥರ ಮನುಷ್ಯಾಗ ಅಷ್ಟ ಇದಕ್ಕೆ ಅಷ್ಟೇ ರೀ. ಈಗ ಇಲ್ಲಿ ಪೇಜ್ ಚೆಕ್ ಮಾಡೋದು ತೋರಿಸಿ 100%. ಈಗಿನ ಒಬ್ಬರು ಒಂದು ಪ್ರಪೋಸಲ್ ಮಾಡಿದ್ರು ಶ್ರೀಕಾಂತ್ ರೈತರು ಕೇಳಿದ್ರು ಅಂತೇಳಿ. ಏನಂದ್ರೆ ಆಲ್ರೆಡಿ ನಾವು ಉಚಿತವಾಗಿನ ಈಗ ನೀರನ್ನ ಚೆಕ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಕತ್ತೀವಿ ರೀ. ಇದು ಅಲ್ಲಿ ಹೋಗಿ ಕೊಟ್ಟು ಮಾಡೋಕ್ಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಹೋದ್ರೆ ಆಲ್ರೆಡಿ ಮತ್ತು ಈಗ ಇಡೀ ಒಂದು ಇದು ನ್ಯೂಟ್ರಾಸಾಲ್ ತೋರಿಸ್ತೀನಿ ನಿಮ್ಗೆ. ಈ ಒಂದು ಉತ್ಪನ್ನ ಮೊನೋಫಲಿ ಇದ್ದು ಭಾಳ ಮಹತ್ವದ ಐತೆ. ನೋಡಲ್ಲಿ ಚೆಕ್ ಮಾಡಿ, ಈ ನಂಬರ್ಸ್ ಅದ ನೋಡ್ರಿ, ಎಲ್ಲ ಗೊತ್ತಿರ್ಬೇಕು ನಮ್ಗೆ. ಈಗ 1, 2, 3, 4, 5 ನೋಡ್ರಿ ಹಿಂಗಾಗಿದೆ. ಐಡಿಯಲ್ ಪಿ ಎಚ್ ಅಂದ್ರೆ 6.5 ರಿಂದ 7 ಇರ್ಬೇಕು. ಈಗ ನಮ್ಮ ಬಿಸ್ಲರಿ ಬಾಟ್ಲಾಗಿರ್ಬೋದು, ಹೊಳೆ ನೀರು ಇರ್ಬೋದು, ಚೆನ್ನಾಗಿರ್ತೈತಿ. ಆಲ್ಮೋಸ್ಟ್ 90% ಬೋರ್ ವಾಟರ್ ಇದ್ದಾಗ ಏನಾಗತ್ತೆ ರೀ, ಸೌಂಡ್ ಇರ್ತೈತಿ. ಆಮೇಲೆ ಮುಂಗಾರಿ ಮಳೆಗಾಲದಾಗ ಏನು ನಿಮ್ಗೆ ಹೆಚ್ಚು ಕಮ್ಮಿ ಮಳೆ ನೀರಿಗೆ ಅದಕ್ಕೆ ಕೂಡಿದಾಗ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚು ಅನ್ಸಲ್ಲ. ವಿಶೇಷವಾಗಿ ಬೇಸಿಗೆ ಟೈಮ್ನಾಗ ಇನ್ಕ್ಲೂಡಿಂಗ್ ಹೊಳಿ ಪಕ್ಕ ಇದ್ದರೂ ಕೂಡ ಬೋರ್ ಉದಾಹರಣೆ ನಮ್ದು ಕೊಡಂತಂಬಿ ಹೊಳಿ ಪಕ್ಕನೇ ಐತಿ. ಅಲ್ಲೇ ಬೋರ್ ಹೊಳಿ ಪಕ್ಕ ಇದ್ರನ್ನ ಅದು ಸೌಂಡ್ ಇರ್ತೈತಿ. ಬೇಸಿಗೆ ಟೈಮ್ನಾಗ ಆಟೋಮೆಟಿಕಲಿ ಹೆಚ್ಚಾಗಿತ್ತಿರ್ತದೆ. ಈಗ ನೋಡನ್ರಿ, ಈಗ ಇಲ್ಲಿ ಇರೊಂದು ಪೇಪರ್ ಐತಿ, ನಾನೀಗ ವಾಟರ್ ಒಳಗೆ ಡಿಪ್ ಮಾಡ್ದನ್ ರೀ. ಸ್ವಲ್ಪ ಏನಾರ ಸೇಮ್ ಪೇಪರ್ ಮೊದಲಿನ ಥರನ ಐತೋ ಏನಾರ ಚೇಂಜ್ ಅನಿಸುತ್ತೆ ರೀ? ಬದಲಾವಣೆ ಆಗೈತೆ ರೀ, ಸೇಮ್ ಅಂತಿಲ್ಲ ರೀ, ಚೇಂಜ್ ಆಗೈತೆ, ಕಲರ್ ಚೇಂಜ್ ಆಗೈತೆ. ಓಕೆ ರೀ. ಇವಾಗ ಇನ್ನೂ ಪೂರ್ತಿ ಡ್ರೈ ಆಗಿಲ್ಲ, ಒಣಗಿಲ್ಲ ರೀ ಅದು. ಇನ್ನೂ ಮೆಲ್ಟ್ ಹಸಿ ಐತಿ. ಸೊ ಪೂರ್ತಿ ಒಣಗ್ತಪ್ಪ ಅಂದ್ರೆ ಇನ್ನೂ ಗ್ರೀನ್ಸ್ ಬೆಳಕತ್ತೆ, ಕಲರ್ ರೂಪ ಬದಲಾಗತ್ತೆ, ಪೂರ್ತಿ ಗ್ರೀನ್ ಆಗತ್ತೆ. ಎಸ್ ಡೆಫಿನೆಟ್ಲಿ. ಆಲ್ರೆಡಿ ಅವ್ರದಾಗ ಮಾಡಿದ್ವಿ.
ಕೊನೆಗೆ ಎಲ್ಲಿ ಬರ್ತಲ್ಲ ಇಲ್ಲ ಇವಾಗ ಇಲ್ಲೇನು ಕೊನೆಗೆ ಐತೆ ಡೆಡ್ ಎಂಡಿಗೆ ಐತಲ್ರಿ ಕೊನೆಗಿಂದ ಆ ಥರ ಬರೋದ್ರಿ ಬಸ್ ಹೆಚ್ಚು ಬರೋದ್ರಿ. ಸ್ವಲ್ಪ ಟೈಮ್ ತೊಗೊಂತೈತಿ. ಓಕೆ ಸ್ವಲ್ಪ ಚೆನ್ನಾಗೈತ್ರಿ ಅಂತ ಮಾಡಿದ್ವಿ. ಊಟ ಆಗಲಿಕ್ಕಿಂತ ಹೆಚ್ಚು ಹತ್ತೋಡಿ ತುದಿ ಹಂಗೈತೆ ಸ್ಥಿತಿ ಬಂದ್ರೆ ಏನು ಮೊಟಿಗಾರ ಆಟ ಜಾದುಗಿದ್ ಮಾಡ್ತಾರೆ ಆ ಥರ ಅಂತ ಏನು ಮಾಡಿಲ್ಲ ನಾವು. ಶ್ರೀಕಾಂತ್ ಅವ್ರು ನೀರು ಬೋರ್ ವಾಟರ್ ಇಲ್ಲೇ ತೊಗೊಂಡ್ವಿ. ಸೊ ಅದು ಕೆಲಸ ಇದನ್ನು ಮಾಡಿದ್ದಕ್ಕೆ ಮತ್ತೆ ಇದನ್ನು ಡಿಪ್ ಮಾಡಿದೆ ಹೌದ್ರೆ ಚೇಂಜ್ ಆತಿಲ್ಲ ರೀ. ಸೊ ಇದ್ರ ಕೆಲಸ ಏನಪ್ಪ ಅಂತ ಸರ್ ನ್ಯೂಟ್ರಿಷನ್ ಅಂತೇಳಿ ಇದ್ರ ಪ್ರಾಡಕ್ಟ್ ವಾಟರ್ ಹೆಂಗಾರ ಇಲ್ಲ ಅದು ಅದನ್ನು ಶುದ್ಧ ಮಾಡ್ತಕ್ಕಂಥ ಕೆಲಸ ಈ ಉತ್ಪನ್ನ. ಇವತ್ತು ಊಟ ಯಾವ್ದಾರು ಊಟ ಮಾಡಲಿ ನಾವು ವೆಜ್ಜಾರ ಮಾಡಲಿ ನಾನ್ ವೆಜ್ ಮಾಡಲಿ ಉಪ್ಪಿಲ್ಲ ಅಂದ್ರೆ ವೇಸ್ಟ್ ತಿನ್ನೋಕ್ಕಾಗಲ್ಲ ಹೌದಲ್ಲ ರೀ. ಅದ್ರ ಬೆಲೆ ಎಷ್ಟು ರೀ ಭಾಳ ಕಡಿಮೆ. ಸೊ ಹಂಗೆ ಇದು ಒಂಥರ ಉಪ್ಪಿದ್ದಂಗೆ ರೀ, ಬೆಲೆನೇ ಕಡಿಮೆ. 1 ಲೀಟ್ರಿಗೆ 10 ml. ನೀವು ಫಸ್ಟ್ ಒಂದು ಕ್ಯಾನಿಗೆ 10 ml ಯಾವುದು ಬ್ಯಾಟ್ರಿ ಪಂಪ್. ಸೊ ಪೆಟ್ರೋಲ್ ಪಂಪ್ ಇದ್ರೆ ಡಬಲ್ ಹಾಕಿದ ಅಷ್ಟೇ, ಅಂದರೆ ಕ್ವಾಂಟಿಟಿ ಭಾಳ ಹೋಗ್ತಾ ಇರ್ತದೆ. ಅದನ್ನು ಹಾಕಿದ್ರೆ ನೀರು ಶುದ್ಧ ಮಾಡಿಬಿಡ್ತೈತಿ. ನಂತರ ನೀವು ಔಷಧಿ ಹಾಕೋದ್ರಿಂದ 100 ಕೆಲಸ ಮಾಡ್ತವೆ. ಈಗ ಶ್ರೀಕಾಂತವ್ರ ನೀರು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗೈತಿ. ಬಟ್ 50-60% ನಮ್ಗೆ ಅಷ್ಟೇ ವರ್ಕ್ ಮಾಡೋದು. ಇನ್ನು ಎವರೇಜ್ ಡಿಪೆಂಡ್ ಅಪಾನ್ ಅವರ ವಾಟರ್ ಮ್ಯಾಗ. ನಾವು ಪ್ರತಿ ಸಲ ಸ್ಪ್ರೇ ಮಾಡ್ತಾ ಇರ್ತೀವಿ, ಇದಕ್ಕಾಯ್ತು ಕ್ಯಾಬೇಜ್ಗಾಯ್ತು ತರಕಾರಿ ಮಾಡ್ತಾವಿಲ್ಲ ರೀ. ಅಕಸ್ಮಾತ್ pH ಹೈ ಇತ್ತಂದ್ರೆ 100ಕ್ಕೆ 100 ಪ್ರಾಡಕ್ಟ್ ಚೆನ್ನಾಗೈತಪ್ಪ ಗೊಬ್ಬರ ಚಲೋ ಇತ್ತಪ್ಪ ಅಂತಂದ್ರೆ ಕೆಲಸ ಮಾಡೋದು ಅರ್ಧ ಮಾಡಿದ್ರೆ ಪುಣ್ಯ ರೀ. ಲಾಸ್ ಆಗೋದಿಲ್ಲ ರೈತರಿಗೆ ಆರ್ಥಿಕವಾಗಿ. ಇವರೊಂದು ಬೆಳಗ್ಗೆ 4-5 ಸಲ ಸ್ಪ್ರೇ ಮಾಡ್ತಾ ಇರ್ತೀವಿ, 2 ಸಲ ಗೊಬ್ಬರ ಕೊಡ್ತಾ ಇರ್ತೀವಿ. 25% ವರ್ಕ್ ಮಾಡಿಲ್ಲಪ್ಪ ಅಂತಂದ್ರೆ ಭಾಳ ಬಡದಲ್ರಿ. ಈಗ ಸರ್ಕಾರಿ ಗೊಬ್ಬರ ಕೊಳ್ಳೋ ಥರ ಇಲ್ಲಿ ಬರಬತ್ತ ದುಬಾರಿ ಆಗೈತೆ ಹೌದಲ್ಲ ರೀ. ಸೊ ಹಂಗಾಗಿ ಈ ಉತ್ಪನ್ನ ಭಾಳ ಮಹತ್ವದ್ದು. ವಿಶೇಷವಾಗಿ ನಾವು ಕಳೆದ ಒಂದು 20 ವರ್ಷದ ಜರ್ನಿ ಒಳಗೆ ಕೃಷಿ ಜರ್ನಿ ಒಳಗೆ ಚೆಕ್ ಮಾಡಿಸ್ತಾ ಇದ್ವಿ, ಸಲಸಿನಿರಲಿಲ್ಲ. ಬಟ್ ವೇದಾಂತ್ ಕಂಪ್ನಿ ಒಳಗೆ ಯಾವುದಾದ್ರೂ ಮೊನೋಪಲಿ ನೀರು ಶುದ್ಧ ಮಾಡೋ ಪ್ರಾಡಕ್ಟ್ ಐತಪ್ಪ ಅಂದ್ರೆ ವೇದಾಂತ್ ಕಂಪ್ನಿ ಒಳಗೆ ಜೋರ ಚಪ್ಪಾಳೆ ಬರ್ತೀವಿ. ಕಾಸ್ಟು ಭಾಳ ಅಲ್ರಿ, ಉಪ್ಪಿನ ರೇಟ ಇದೆ 150 ರೂಪಾಯಿ ರೀ 1 ಎಕರೆ. ನಿಮ್ದು ಸ್ಪ್ರೇಕಾದ್ರೆ ಅರ್ಧ ml ಹಾಕಿರಿ, ಡನ್ಸಿಂಗ್ ಆದ್ರೆ 1 ml ಹಾಕಿರಿ ಪ್ರತಿ ಬೆಳೆಗೆನ. ಮತ್ತು ಆರ್ಗ್ಯಾನಿಕ್ ರೀ, ಇದು ಕೆಮಿಕಲ್ ಅಲ್ಲ. ಜೊತೆಗೆ ಈಗಿನ ಶ್ರೀಕಾಂತ್ ಅವ್ರು ಹೇಳಿದ್ರು, ಈಗ ಅವ್ರಿಗೆ ಕೂಡ ಫಸ್ಟ್ ನಾವು ಪ್ರಥಮ ಭೇಟಿ ಒಳಗನ ಬೆಳೆ ಬಗ್ಗೆ ಮಣ್ಣಿನ ಬಗ್ಗೆ ಚರ್ಚೆ ಮಾಡಿ ಇಮಿಡಿಯೇಟಾಗಿ ವಾಟರ್ ಚೆಕ್ ಮಾಡಿದ್ವಿ. ಒಂದು ಅವರಿಗೆ ನಮ್ಮಂಗೆ ದುನಿಯಾ 10 ಮಂದಿ ಬಂದ್ಬೇಕಾರೆ ಒಂದು ದಿನಕ್ಕೆ ಎಲ್ಲ ರೈತರಿಗೆ ಅಲ್ವಾ, ಅದನ್ನು ಮಾಡೋದಕ್ಕೆ ಒಂದು ವಿಶ್ವಾಸ ಬಂತು. ಒಳ್ಳೆ ಅದು ಡ್ರನ್ಸ್ ಮುಖಾಂತರ ಕೊಟ್ಟು ಸ್ಪ್ರೇ ಮುಖಾಂತರ ಕೊಟ್ಟು ವಿಶ್ವಾಸ ಬಂದಾಗಿ ಇರ್ತಕ್ಕಂತೂ ಬಂದಿರ್ತದೆ ನಿಜ. ಜೊತೆಗೆ ಏನು ಸರಿಗೆ ಕೇಳ್ತಾಯಿದ್ರು ಮಣ್ಣಿನ ಒಂದು ಅದೇ ಥರ ಮಾಡಿಕೊಟ್ರೆ ಚಲೋ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ಮಣ್ಣಿನೊಳಗೆ ಸುಮಾರು ಪ್ರೈವೇಟ್ ಕಂಪ್ನಿವು ಯೂನಿವರ್ಸಿಟಿ ಅಂದನ ಮಾಡ್ತಾರೆ. ಅದ್ರಾಗ ಮಾಡ್ಬೇಕಂದ್ರೆ ಡೀಫಾಗಿಲ್ಲ ಮಾಡ್ಬೇಕು ರೀ. ಇನ್ನೊಂದು ಕಡೆ ಕೊಟ್ಟು ಆಗೇ ಕೊಡ್ತಾರೆ, ಹಂಗೆ ಮಣ್ಣಾಗ ಸುಳ್ಳು ಹೇಳಕ್ಕೆ ಬರಬಾರ್ದು. ಅದನ್ನು ನಾನು ಸರ್ ಜೊತೆಗೆ ಮಾತಾಡಿದೆ. ಅವರು ಆಯ್ತು ಮುಂದಿನ ದಿನಗಳಲ್ಲಿ ಅದೇನು ದೊಡ್ಡ ಡಿಮ್ಯಾಂಡ್ ಅಲ್ಲ, ನಾವು ಕಂಪ್ನಿಯಿಂದನ ಅದನ್ನ ವ್ಯವಸ್ಥೆ ಮಾಡೋಣ ಅಂದಾರ. ಮಣ್ಣಿಂದ ಚೆಕ್ ಮಾಡೋಂಥ ಕೆಲಸವನ್ನು ನಮ್ಮ ಸಾಹೇಬ್ರ ಬಗ್ಗೆ ಅಂದಾರ. ಇದು ವಿಶೇಷ ರೀ. ಆ್ಯಕ್ಚುಲಿ ಅವರಿಗೆ ಕೂಡ ಟೈಮ್ ಇಲ್ಲ, 2-4 ಸ್ಟೇಟ್ಗೆ ಹೋಗ್ಬೇಕು. ಹೆಚ್ಚು ಮಹಾರಾಷ್ಟ್ರದಾಗ ಇರ್ತಾರೆ, ಕರ್ನಾಟಕ. ನಮ್ಮ ಹೇಳಿದ ತಕ್ಷಣ ಅವರು ನಮ್ಮ ಕರೆಗೆ ಬಂದು ಮತ್ತು ಇವರು ಅವ್ರು ಬಂದಾರ ಎಷ್ಟು ಮಾಡ್ತಿರ್ತಾರೆ. ಹುಡುಗರಲ್ಲಿ ಬರುತ್ತೆ, ಆ ಮಕ್ಕಳಿಗೆ ಎಷ್ಟು ಕಲಿಸ್ತಾರ. ಆ ಪ್ರಾಡಕ್ಟ್ ಚಲೋ ಅದಾದ್ರೆ ಅಮಾಶ್ ಹಾಕಿ ಹುಡುಗಿಗೆ ಅಮಾಶ್ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ. ಸ್ಟೇಜ್ ಕ್ರಾಸ್ ಆದಮೇಲೆ ಕ್ಯಾನ್ಸರ್ ಫಸ್ಟ್ ಸೆಕೆಂಡ್ ಗೊತ್ತಾಗದ ನಾವು. ಹಂಗೆ ಅವರು ಕೂಡ ಅಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ 2 ಆಗಿರ್ಬೇಕು ರೀ. ಆಮೇಲೆ ರಾಂಗ್ ಮೆಥಡ್ಸ್ ಸಿಕ್ಕಾಪಟ್ಟದ್ದು ನಮಗೆ. ಈಗ ಭೂಮಿಗೆ ಎಷ್ಟು ಬೇಕು ರೀ, ನಾವು ಒಂದು 5 ರೊಟ್ಟಿ ನಾವು ರೊಟ್ಟಿ ತಿಂದ ಮೇಲೆ ಒಂದು ಸ್ವಲ್ಪ ತಂದು ಬೇಕು ವಾಂಟಿಂಗ್ ಹಾಕತ್ತೀವಿ. ಹಾಗೆ ಅದನ್ನು ಕೂಡ ಅದು ಭಾಳ ಇಂಪಾರ್ಟೆಂಟ್. ಚಲೋ ನೆಲಕ್ಕೆ ಹಾಕ್ಯಂತಿದ್ದು ಇನ್ನೂ ಚಲೋ ಆಗ್ತದೆ. ಇವೆರಡೂ ಕೂಡ ಸಾಯಿಲ್ ಶುದ್ಧ ಮಾಡತ್ತಂತ ಕಾರ್ಬನ್ ಹಿಂಗಲ್ಲ. ಅದಂತ ಬೇವಿನ ಎಣ್ಣೆ ಬಗ್ಗೆ ಗೊತ್ತೈತಿ ನಿಮಗೆ. ಇದು ಲಘು ಪೋಷಕಾಂಶ. ಈಗ ನಾವೇನು ಮಾಡಿದ್ವಿ, ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಒಂದು ಕಾಂಬಿನೇಷನ್ ಸೆಟ್ ಮಾಡಿದ್ವಿ. ಸಾಯಿಲ್ ಶುದ್ಧ ಮಾಡೋದು ಫುಡ್ಡು, ಇವು ಫುಡ್ ಹೌದು ಸಾಯಿಲ್ ಶುದ್ಧ ಮಾಡ್ತವೆ. ಆಮೇಲೆ ನೆಕ್ಸ್ಟ್ ನೋಡಿ, ಈಗಿನ ಬೆಳೆಯನ್ನು ಚೆನ್ನಾಗಿಡೋದು ಅಂದನ ಹೆಚ್ಚು ಸಂರಕ್ಷಣೆ ಮಾಡೋದು ಅಂದನ ಎಕ್ಸ್ಟ್ರಾ ಕೆಲಸ ಏನಪ್ಪ ಅಂದ್ರೆ ಈಗ ಗೊಬ್ಬರದ್ದು ಈಗ ಹೆಂಗಿಲ್ಲ ರೀ, ರೆಗ್ಯುಲರ್ ನಾವು ಮಾಡ್ತಾ ಹೋದಂಗೆ ರಾ ಮಟೀರಿಯಲ್ ಕೂಸಿನಂಥದ್ದು ಕಲ್ಲಿನಂಥದ್ದು ಅನುಪಯುಕ್ತ ಅದು ಸಾಯಿಲ್ನಾಗ ಇರ್ತದೆ, ಗಟ್ಟಿ ಆಗಿಬಿಡ್ತದೆ. ಅದಕ್ಕಾಗಿ ನಮ್ಗೆ ಲಘು ಏನು ತೊಗೊಳ್ಳೋದಲ್ಲ, ಇಳುವರಿ ಕಡಿಮೆ ಆಗೋದು. ಇದು ಆ ಗಟ್ಟಿಯಾಗಿದ್ದನ್ನು ಆ್ಯಕ್ಟಿವ್ ಮಾಡಿ ಹೊರಾಗ್ತದೆ. ನಿರಂತರ ನೀವು ಮಾಡ್ತೀವಿ. ಆ ಬದಲಾವಣೆ ಅತಿ ಶಾರ್ಟ್ ಪೀರಿಯಡ್ ಒಳಗನೆ ಇವರೆಲ್ಲ ಕಳೆದು. ಯಾಕಂದ್ರೆ ನಾವು ಕೆಳಗಡೆಯಿಂದ ಅಡ್ವಾನ್ಸಸ್ ಶುರು ಮಾಡಿದ್ವಿ.
ಫಸ್ಟ್ ಕಟಾವು ಮಾಡಿದ ತಕ್ಷಣ ಒಂದೇ ಎಲೆ ಬರೋದಾಗ ಮಾಡಿದ್ವಿ. ಬರೀ ಸರ್, ಈಗ ನಮ್ಮ ETV ಭಾರತ ಒಂದು ವರದಿಗಾರತಕ್ಕಂಥ ಶಂಕರ್ ಸರ್ ಅವರು ಆಗಮಿಸಿದ್ದಾರೆ. ಜ್ವರದ ವೇದಿಕೆ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಮತ್ತು ಸ್ವಾಗತ ಸುಸ್ವಾಗತ. ಇದು ಈ ಕೆಲಸ ಆಲ್ರೆಡಿ ನಾವು ಹೇಳಿದ್ವಿ 6 ತಿಂಗಳು ಬೇಕು ಸರ್ ಅಂತ ಹೇಳಿದ್ವಿ. ಅಂದರೆ ಇಮಿಡಿಯೇಟ್ ಆಗಿದ್ದಕ್ಕೆ ಡ್ರನ್ಸ್ ಆಗಿದ್ದಕ್ಕೆ ಮ್ಯಾಗಿಂದ ಮ್ಯಾಗ ಗೊಬ್ಬರ ಕೊಟ್ಟು ಹೊಸ ಏರಿ ಬರೋವಾಗೆಲ್ಲ ಡ್ರನ್ಸ್ ಮಾಡಿದ್ರು. ಸೊ ಅಂದರೆ ಆರಂಭಕ್ಕೆ ಆದರೆ ನಮಗೆ ಇಷ್ಟು ಕೆಲಸ ಮಾಡೋದಂತ ಮಾಡಿದ್ದಿಲ್ಲ ನಾವು. ಒಂದು ಟೈಮ್ ಬೇಕು ಮಾಡಿದ್ವಿ. ಆದರೂ 70 ದಿನ ಬಿಟ್ಟರೆ ಯಾಕೆ ಸರ್ ಒಂದೇ ಕ್ರಾಪ್ ಹೋದ್ ಸರ್ ಈಗ ಆಲ್ಮೋಸ್ಟ್ 60 ಡೇಸಿಗೆ ತೆಗಿತೇವೆ. ಬಟ್ 70 ಡೇಸ್ ಬಿಟ್ಟರೆ ಅವರು ಫುಲ್ ಮೆಚುರಿಟಿ ಆಗುತ್ತೆ. ಲೀಫ್ ಎಲ್ಲ ಭಾಳ ಚೆನ್ನಾಗಿ ಬಂತಾರೆ ಸರ್. ಅದು ಒಂದೇದು ಹಂಗಾಗಿಂದ ಮೊದಲಿಗೆ ಇದ್ದಿಲ್ಲ ಟೋಟಲಿ ಎಷ್ಟು ಅಷ್ಟು ದಿನ ತೆಗಿದ್ರಲ್ಲ ಅರ್ನಿಂಗ್ಸ್ ಹೇಳಿ ಸರ್. ಬಂದು ಎಷ್ಟು ತೆಗಿತಿದ್ರಿ ಆ ಸೇಮ್ ಪ್ಲಾಟಿಗೆ ಆವಾಗ ಎಷ್ಟು ಅದನ್ನ ಹೇಳಿ ಸರ್, ಅಲ್ಲೆಲ್ಲ ಹೇಳಿದ್ರೆ ಬೇಡ ಸರ್. ಅದು ತೆಗಿತಕ್ಕಂಥ ಇಳುವರಿನ ಭಾಳ ಕುಂಠಿತಾಗಿತ್ತು ಫಸ್ಟ್ ಇವನ್ನ ಯೂಸ್ ಮಾಡೋಕ್ಕಂತ ಮುಂಚೆ. ಇವನ್ನ ಮತ್ತು ಯೂಸ್ ಮಾಡಿದ ಮ್ಯಾಗ ಭಾಳ ಚೆನ್ನಾಗೈತಿ. ಯಾವುದು ಹುಳ ನಿಂತಿಲ್ಲ, ಸೊಪ್ಪು ಕೂಡ ಎಲ್ಲಿ ಡ್ರಾಪ್ ಆಗಿಲ್ಲ ನಮ್ಮ ಮತ್ತೆ ಚೆನ್ನಾಗಿ ಬರಾಕೈತಿ. ಅಂದರೆ ಒಂದು ಪ್ಲಾಟ್ ಫೇಲ್ ಆಗಿದ್ದು ಪ್ಲಾಟಿಗೆ ಇವ್ರು ಕರೆಸ್ಕೊಂಡಿದ್ದೆ. ಅದು ನೆಕ್ಸ್ಟ್ ಕಟಾವು ಮಾಡಿದ್ದೆ. ಕಟಾವು ಮಾಡಿದ ಪ್ಲಾಟಿಗೆ ಇವ್ರು ಬರತ್ತೇನೆ ಅದಕ್ಕೆ ಇವ್ರು ಏನು ಹೇಳಿದ್ರಲ್ಲ ಆ ಪ್ರಕಾರ ಎಲ್ಲ ಯೂಸ್ ಮಾಡಿದೆ ನಾನು. ಒಂದೇ ಬೆಳಿಗ್ಗೆ ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿಬಿಡ್ತದೆ. ನೆಕ್ಸ್ಟ್ ಈಗ ಅದನ್ನ 4ನೇ ಬೆಳಿಗ್ಗೆ ಯೂಸ್ ಮಾಡ್ಕೊಂತ ಹೊಂಟೆ ನಾನು. ಯಾವುದೇ ರೀತಿ ಎಲಿ ಅನ್ನೋದು ಒಟ್ಟು 70-75 ದಿನ ಬಿಟ್ಟು ಕೂಡ ಎಲಿ ಉದುರೋದಲ್ಲಿಗೆ ಮುಂಚೆ 50 ದಿನಕ್ಕೆ 40-45 ದಿನ 50 ದಿನಕ್ಕೆ ಎಲಿ ಉದುರೇ ಬಿಡೋದು ಅಲ್ಲೇ ಅರ್ಧ. ಈಗ ಯಾವುದು ಎಲಿ ಅಂತ ಡ್ರಾಪ್ ಆಗಲ್ಲ ಒಟ್ಟಾಗಿ ಅದು. ಈಗ ನೋಡಿರಿ ಊಟದ ಬಿಟ್ಟರೆ ಈಗ ಕ್ಲೈಮೇಟ್ ಚೆನ್ನಾಗಿತ್ತು ಅಂದರೆ ನೀವು ಈ ಬೆಳೆಗೆಲ್ಲ ಎಲ್ಲ ಬೆಳೆಗೆ ಬರದೇ ಇರ್ಬೋದು. ಅದು ವಾತಾವರಣದ ಮ್ಯಾಗ. ಅದ್ರ ರೋಗ ಬರೋದು ನಮ್ಮ ಇದ್ರ ಮ್ಯಾಗ ರೀ. ಮಣ್ಣಿನ ನಾವೇನು ನಿರ್ವಹಣೆ ಮಾಡ್ತೀವಿ ಅದ್ರ ಮ್ಯಾಗ ಬರ್ತದೆ. ಸೊ ಹಾಗಾಗಿ ಅದು ಕೂಡ ಎರಡೂ ಒಟ್ಟಿಗೆ ಆಗಿರೋದ್ರಿಂದ ಅವ್ರಿಗೆ 100% ಇದು ಬಂತು. ಆಮೇಲೆ ಸರ್ ಪ್ರತಿ ಸಲ ಈ ಪ್ಲಾಟಿಗೆ ಎಷ್ಟು ಗ್ರೋತ್ ಬರ್ತಾ ಇತ್ತು, ಮೊನ್ನೆ ಎಷ್ಟು ಬಂತು? ಚೆನ್ನಾಗಿ ಬಂದಿದೆ ಇಲ್ಲ ಸರ್, ಇಲ್ಲಿ ಬರ್ರಿ ಸರ್, ಮುಂದೆ ಬರ್ರಿ, ಮುಂದೆ ಬರ್ರಿ ಸರ್. ಜೊತೆಲಿ ಪ್ರತಿ ಕಡೆಗೆ ಅದೆಷ್ಟು ಬರ್ತಿತ್ತು ಅದನ್ನ ಹೇಳಿದ್ದೀನಿ ಸರ್. ಅಲ್ಲೆಲ್ಲ ಹೇಳಿದ್ದೀನಿ. ಮೊಟ್ಟೆ ಎಷ್ಟು ತಂದಿರಿ, ಅದು ಇಳುವರಿ ಎಷ್ಟು ತಂದಿರಿ? ಆ ಪ್ರಾಡಕ್ಟನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಗಿಡದ ಬಟ್ಟಿಗೆಲ್ಲ ಹಾಕ್ಯಂತ ಗಾಡಿಗಾರ ಹಾಕ್ಬೋದು, ಗಳಿಗಾರ ಹಾಕ್ಬೋದು, ಹಾಕಿ ಮುಚ್ಚಿ ನೀರು ಹಾಸೋದು. ನೀರು ಹಾಸಿದ ಮ್ಯಾಗ ಮತ್ತು ಇವು ಡ್ರೆಂಚಿನ ಪ್ರಾಡಕ್ಟ್ ಅದಾವೆ. 200 ಲೀಟರ್ನಾಗ ನಮ್ಮ ಹೊಲಕ್ಕೆ ಎಷ್ಟು ಟಾಕಿ ಹೋಗತ್ತೆ ಅಂದಾಜಿನ ಮ್ಯಾಗ ಎಣ್ಣೆ ಹೊಡಿ ಟಾಕಿ ಇರ್ತಲ್ಲ ಅದ್ರ ಮೇಲೆ ಅಂದಾಜಿನ ಮ್ಯಾಗ ಕಲಿಸ್ಕೊಂಡು ಗಿಡದ ಬಡ್ಡಿಗೆ ಹಿಡ್ಕೊಂತ ಹೋಗೋದು. ನೀರು ಹಸಿದ ಮ್ಯಾಗ ಡ್ರೆಂಚ್ ಮಾಡ್ಕೊಂತ ಹೋದಂಗೆಲ್ಲ ಅದು ಮತ್ತೆ ಹೊಳ್ಳಿ ನೀರು ಹಸಿದ್ರೆ ಗಿಡಕ್ಕೆ ಇಮಿಡಿಯೇಟಾಗಿ ತೊಳ್ದು. ಆಮೇಲೆ ಬೇಕಾದ್ರೆ ಸ್ಪ್ರೇ ನಾನಂತೂ ಒಂದೇ ಸಲ 2 ಸಲ ಯೂಸ್ ಮಾಡಿದ್ದೆ. ಇದನ್ನು ಡ್ರೆಂಚು ಮತ್ತು ಗೊಬ್ಬರ ಫರ್ಟಿಲೈಸರ್ ಯೂಸ್ ಮಾಡಿದ್ದೆ. ಸಾಕಾಗಿದೆ ನನ್ನ ಹೊಲಕ್ಕೆ. ಜಾಸ್ತಿ ನಾನು ಇನ್ನೂ ಯಾವುದೂ ಸ್ಪ್ರೇ ಕೊಟ್ಟಿಲ್ಲ. ಸ್ಪ್ರೇ ಕೊಡಿ ಅಂತಂದು ಅವ್ರನ್ನ ಸರ್ ರೆಕಮೆಂಡ್ ಮಾಡಿ ನಾನು. ಇದರಿಂದ ಮತ್ತು ಯಾವುದು ಏನೂ ತೊಂದರೆ ಇಲ್ಲ. ಆಮೇಲೆ ಥ್ರಿಪ್ಸ್ ಆಯ್ತು, ಮೈಟ್ಸ್ ಆಯ್ತು ಭಾಳ ಕಮ್ಮಿ ಅದಾವೆ. ಮುಂಚಿನ ಥರ ಇಲ್ಲ. ಮುಂಚೆ ಹೋದ್ರೆಲ್ಲ ಪೂರ್ತಿ ರಾತ್ರಿ ನೀರು ಹಾಕಿದ್ದಿಲ್ಲ, ಅಷ್ಟು ಪ್ರಮಾಣ ಇತ್ತಾಗ ಎಲ್ಲ ಲೈಟಾಗಿ ಮಕ್ಕಕ್ಕೆ ಬಂದ್ಬಿಡೋ ಹುಳ ಎಲ್ಲ. ಈಗ ಏನು ಮಾಡಿದ್ರೆ ಅಷ್ಟೊಂದು ಯಾವುದೋ ಹುಳ ಏನಿಲ್ಲ. ಆಮೇಲೆ ಕುಡಿ ತಿನ್ನೋದಾಯ್ತು, ಟ್ರಿಪ್ಸ್ ಆಯ್ತು, ಮೈಟ್ಸ್ ಆಯ್ತು ಯಾವುದೂ ಇಲ್ಲ. ಸ್ಪ್ರೇನೂ ಕೊಟ್ಟಿಲ್ಲ ಸರ್. ಸ್ಪ್ರೇ ಕೊಟ್ಟಿಲ್ಲ ಸರ್. ಇದನ್ನ ಯೂಸ್ ಮಾಡಕತ್ತೀನಿ, ಸ್ಪ್ರೇ ಭಾಳ ಕಮ್ಮಿ ಮಾಡಿಲ್ಲ ಸರ್. ಅದೇ ಇವ್ರದ್ದು ಈಗ ಜಸ್ಟ್ ಇದನ್ನ ಒಂದೇ ಯೂಸ್ ಮಾಡಿ ಸರ್. ಇದಂತ ಒಂದು ಮೈಕ್ರೋಸಿಲ್ 45 ಅಂತೇಳಿ ಸರ್. ಜಸ್ಟ್ ಈ ಪ್ಲಾಟಿಗೆ ಯೂಸ್ ಮಾಡಿ ಸರ್. ಮುಂಚಿನ 2 ಪ್ಲಾಟಿಗೆ ಯೂಸ್ ಮಾಡಿಲ್ಲ ನಾನು. ಕೊಡಿ ಸರ್ ನೋಡೋಣ ನಾವು ಹೆಂಗೆ ಬರ್ತಾವ ಅಂತ ರೆಕಮೆಂಡ್ ಮಾಡಿದ್ದು ಹೇಳಿದ್ರು ಅವರು. ಇದನ್ನ ಒಂದಷ್ಟೇ ರೆಕಮೆಂಡ್ ಮಾಡೀನಿ ಸರ್. ಮತ್ತು ಯಾವುದನ್ನ ಅವರು ಹೇಳಿಲ್ಲ ನನಗೆ. ಇದೊಂದಷ್ಟೇ ಸ್ಪ್ರೇ ಮಾಡಿ, ಯಾವ್ದು ಹೊಡ್ಯಕ್ಕೆ ಹೋಗ್ಬೇಡ್ರಿ, ಇದು ಒಂದೇ ಯೂಸ್ ಮಾಡಿರಿ ಅಂತ ಹೇಳಿ. ಇದೊಂದು ಸರ್ 2 ನೀರು ಶುದ್ಧ ಮಾಡೋಕ್ಕೆ ಹಳ್ಳಿ ನ್ಯೂಟ್ರಿಯೆಂಟ್ಸ್. ಅದೇ ಡ್ರಂಚ್ ಮಾಡಕ್ಕೆ ಸರ್. ಅದು ಸರಿ ಟಾಕಿಗೆ ಹಾಕೊಳ್ಳೋ ಮುಂದೆ ಇದನ್ನ ಹಾಕ್ಕೊಂಡು ಹೊಡಿರಿ ಅಂತ ಹೇಳಿರೋ ಅವರು. ಸ್ಪ್ರೇ ಇದು ಸ್ಪ್ರೇನ ಯಾವ್ದು ಎಣ್ಣೆ ಟಕ್ಕಿ ಒಳಗೆ 1 ml 2 ml ಎರಡು ಮಿಕ್ಸ್ ಮಾಡ್ಯಾರಿ. 2 ಮಿಕ್ಸ್ ಮಾಡಿ ಮಾಡಿದ್ರೆ ಮತ್ತು ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ ನನಗೆ. ಉಳಿದಿದ್ದು ಯಾವುದು ಇನ್ನೂ ಟಾನಿಕ್ ಏನು ಹೇಳಿಲ್ಲ ಅವರು. ಇವಷ್ಟು ಯೂಸ್ ಮಾಡಿದಕ್ಕೆ ಇಷ್ಟು ಚೆನ್ನಾಗಿ ಬಂದೈತೆ. ಮತ್ತೇನ್ರಿಪ್ಪ ಏನಾರ ಪ್ರಾರಂಭ ಮಾಡ. ರೈತನ ಜೀವನ ನೆಲ ಜಲದಿಂದ ಬದುಕಿದೆ. ನೆಲ ಜಲ ಶುದ್ಧ ಆಯ್ತು ಅಂದ್ರೆ ನಾವು ಏನನ್ನಾದರೂ ಬೆಳಿಬೋದು. ಇದು ನನ್ನ ಅನುಭವದ ಮಾತು. ಈಗ ರೈತ ಮತ್ತು ಇದು ಒಂದು ಕೃಷಿ ಮಾಡ್ಬೇಕಂದ್ರೆ ಮನಸ್ಸಿನಾಗ ಖುಷಿ ಇರಬೇಕು. ನಮ್ಮ ಮನಸ್ಸಿನಾಗ ಖುಷಿ ಇಲ್ಲ ಅಂದ್ರೆ ಕೃಷಿನ ಮಾಡೋಕ್ಕಾಗಲ್ಲ. ನಮಗೆ ಎಷ್ಟೇ ಒತ್ತಡಗಳಿರ್ಬೋದು, ಸಂಕಟಗಳಿರ್ಬೋದು, ಏನೇ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಚೆಂದಿರ್ಬೋದು, ದುಡ್ಡು ಇಲ್ಲದೆ ಇರ್ಬೋದು, ಏನೇ ಇರ್ಬೋದು. ಆದರೆ ಅದನ್ನು ಯಾವುದೂ ನಾವು ಅದನ್ನು ಮನಸ್ಸಿಗೆ ಹಚ್ಕೊಳ್ಳದಂಗೆ ಅದರ ಮೇಲೆ ನಾವು ಶ್ರಮ ವಹಿಸಿ ಆಸಕ್ತಿ ವಹಿಸಿ ಮಾಡಿದರೆ ಮಾತ್ರ ಆ ಭೂಮಿ ತಾಯಿಯಾಗಲಿ ನಮ್ಮನ್ನು ಬಲಿತಾರೆ. ಈಗ ಇವ್ರ ಪ್ರಾಡಕ್ಟ್ಗಳನ್ನ ಎಲ್ಲ ನಾನು ಯೂಸ್ ಮಾಡೀನಿ. ಎಲ್ಲದರಲ್ಲಿ ಒಳ್ಳೆಯ ರಿಸಲ್ಟ್ ಬಂದದ್ದು. ಯಾವುದೇ ಒಂದು ಬೆಳೆ ಇರಲಿ ಏನೇ ಇರಲಿ, ರೈತ ಬದಲಾವಣೆ ಅಂದ್ರೆ ಒಂದು ಪ್ರಗತಿ. ನೀವೇಂತೀರಿ ಪ್ರಗತಿಪರ ರೈತರು ಅಂತಂದು ಹೆಸರು ಹಾಕ್ತಂತೀರಿ, ಕೇಳ್ತೀರಿ, ಹೇಳ್ತೀರಿ. ನೀನ ಪ್ರಗತಿ ಇಲ್ಲ ಅಂದಮೇಲೆ ಪ್ರಗತಿಪರ ಹೆಂಗೆ ಆಗ್ತದೆ? ನಿನ್ನ ಪ್ರಗತಿ ಬೇರೆ ಆಗ್ಬೇಕು.
ಬೇರೆಯವರಂಗೆ ನಾನಲ್ಲ, ನನ್ನಂಗೆ ಬೇರೆಯವರು ಆಗಲಿ ಅಂತಂದು ಅಲ್ಲ. ಹಂಗೆ ನಾವೇನು ಮಾಡಬೇಕು, ನಮ್ಮ ಬದಲಾವಣೆಗಳನ್ನು ಮಾಡ್ತಾ ಹೋಗ್ಬೇಕು. ಈಗ ಸಾವಯವ ಕೃಷಿ ಅಂತ, ಹಂಗಾರೆ ಸಾವಯವ ಕೃಷಿ ಅಂದ್ರೆ ಏನು? ಯಾವುದಕ್ಕೆ ಸಾವಯವ ಕೃಷಿ ಅಂತೀರಿ? ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಐತೇನೋ? ಇದೆಲ್ಲವೂ ಮನಸ್ಸಿಗೆ ಬರ್ತದೆ. ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಅಂದಾಗ 1 ಇಂಚು ಆಳ, 1 ಇಂಚು ಅಗಲ, 1 ಇಂಚು ಎತ್ತರದ ಒಂದು ಮಣ್ಣನ್ನು ಇಷ್ಟ್ರಾಗ ತೆಗೆದಿದೆ ಅಂತ ಇಟ್ಕೊಳ್ರಿ. ಇಷ್ಟು ಮಣ್ಣು ಬರ್ತದೆ. ಇಷ್ಟು ಮಣ್ಣಿನಲ್ಲಿ 25,000ದಿಂದ ಆಯಾ ಭೂಮಿಗೆ ಅನುಗುಣವಾಗಿ 25,000ದಿಂದ 35,000 ಮೈಕ್ರೋ ಯೂನಿಟ್ಸ್ಗಳು ಇರ್ತವೆ. ಅಂದರೆ ಸೂಕ್ಷ್ಮಾಣು ಜೀವಿಗಳು ಅಂತ. ಇಂಥ ಸೂಕ್ಷ್ಮಾಣು ಜೀವಿಗಳನ್ನು ನೀವು ಈಗೇನು ಕಳೆನಾಶಕ ಬಂದತ್ತಲ್ಲ 71 ಇನ್ನೊಂದು ಯಾವುದು ಲಾಡಿಸ್, ಅವನ್ನ ನೀವು ಹೊಡೆದದ್ದಾದ್ರೆ ನಿಮ್ಮ ಜೀವಾಣುಗಳೆಲ್ಲ ಸಾಯ್ತಾವ. ಅವು ಸತ್ತ ಮೇಲೆ ಭೂಮಿ ಸಾಯ್ತತಿ, ಆ ಭೂಮಿ ಸತ್ತ ಮೇಲೆ ನಾವು ಸತ್ತಂಗೆ. ಸಾವಯವ ಕೃಷಿಯನ್ನು ಮಾಡಬೇಕು ಅಂದ್ರೆ ಭಾಳ ಕಷ್ಟ ಅದ, ಆದ್ರೆ ಕಷ್ಟದಿಂದ ಸುಖ. ಈಗ ಕೆಲವೊಂದು ಬೆಳೆಗಳು ಅದಾವೆ, ಅವಕ್ಕೆ ಯಾರೂ ಗೊಬ್ಬರ ಹಾಕಲ್ಲ, ತಮ್ಮ ಗೊಬ್ಬರವನ್ನು ತಾವೇ ಸೃಷ್ಟಿ ಮಾಡ್ಕೊಂತ ಬೆಳೆಗಳು ಅದಾವೆ. ಉದಾಹರಣೆ ಮಾವಿನಿಗೆ ಯಾರು ಗೊಬ್ಬರ ಹಾಕಲ್ಲ, ಹುಣಸಿಗೆ ಯಾರು ಗೊಬ್ಬರ ಹಾಕಲ್ಲ, ಬೇವಿನ ಗಿಡಕ್ಕೆ ಯಾರು ಗೊಬ್ಬರ ಹಾಕಲ್ಲ. ಅವುಗಳು ಎಲೆ ಒದರಿಸ್ತಾವೆ, ಅಲ್ಲಿ ಕೊಳಿತತಿ, ಅಲ್ಲಿ ಎರೆಹುಳ ಬರ್ತತಿ, ಅದೇ ಗೊಬ್ಬರ ತಯಾರು ಮಾಡ್ತತಿ, ಅದು ಜೀವನ ಸಾಕ್ತದೆ. ಆದರೆ ಬೇರೆ ಬೆಳೆಗಳು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಐತಾ? ರೇಷ್ಮೆ ಬೆಳೆಗೆ ಮಾಡೋಕ್ಕೆ ಸಾಧ್ಯ ಐತಾ? ಅದಕ್ಕೆ ನಾವೇನು ಮಾಡಬೇಕು, ಈ ಪದ್ಧತಿಗಳನ್ನು ಅನುಸರಿಸಿದಾಗ ಮಾತ್ರ ಅವು ಚೇಂಜ್ ಆಗ್ತವೆ. ಈಗ ನಾವು ಸಾವಯವ ಕೃಷಿ ಅಂದ ತಕ್ಷಣ ಅಂದ್ಕೊಟ್ಲೆ ನಾವು ಸಾವಯವ ಕೃಷಿ ನೀನು ಇದನ್ನು ಮಾಡಿದ ಏನು ಕಳೆನಾಶಕ ಹೊಡೆದ ಕೂಡಲೇ ನೀನೇನು ಶುದ್ಧ ಆಗಲಿಲ್ಲ ಅಲ್ಲಿಗೆ. ಯಾಕಂದ್ರೆ ಅಷ್ಟಿಗೆ ಆಲೇ ಅದು ಹಾಳಾಗಿ ಹೋಗೈತಿ ಅಂದ್ರೆ ಅವ್ನು ಆಲೇ ಡ್ರಿಂಕ್ಸ್ ಮಾಡಿ ಆಲೇ ಕಿಡ್ನಿನೋ ಲಿವರೋ ಹೋಗಿಬಿಟ್ಟಿರ್ತದೆ. ಆದ್ರೆ ಅವನ್ನೂ ಫರಿ ಮಾಡಬೇಕು ಅಂದರೆ ಈ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡಬೇಕು. ಅಂದಾಗ ನಾವು ಯಾವುದೇ ಬೆಳೆ ಇರಲಿ, ನಾವು ಇದು ಅಂತಲ್ಲ ಅದು ಅಂತಲ್ಲ, ಬೆಳೆಯನ್ನು ಬೆಳಿಬೇಕಾದ್ರೆ ಮೊದಲು ನಾವು ನೆಲ ಮತ್ತು ಜಲವನ್ನು ಶುದ್ಧಿ ಮಾಡ್ಕೋಬೇಕು. ಆಮೇಲೆ ನಾವು ಎಲ್ಲೊಂದು ಬದಲಾವಣೆ ಮಾಡ್ಕೊತ ಹೋಗ್ಲಿಕ್ಕೆ ಸಾಧ್ಯ ಇದೆ. ಮನುಷ್ಯ ಎಷ್ಟೇ ಪ್ರಯತ್ನವಾದಿ ಇರ್ಬೋದು, ಆದರೆ ಬರ್ತದೆ ಎಲ್ಲ ಸಮಸ್ಯೆಗಳು ಏನೇ ಇರ್ಬೋದು. ಇವತ್ತು ಎಲ್ಲ ಮಾಡಿರ್ಬೋದು ಇವ್ರು ರೈತರು, ನಾಳೆ ಒಂದು ಯಾವುದೋ ಒಂದು ಅಟ್ಯಾಕ್ ಆಗ್ಬೋದು. ಈಗ ನೋಡಿ, ಒಂದು ಪದಾರ್ಥ ಐತಿ ಅಂದರೆ ಆ ಪದಾರ್ಥ ಕೆಡ್ತತಿ. ನಾವು ತಂದಿಟ್ರಿ ಏನೋ ಒಂದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ನಮ್ಮ ದವಸ ಧಾನ್ಯಗಳು ಏನೋ ಅಲೆ ಹುಳ ಐತೈತೆ ಅದನ್ನ ಹಾಕ್ಬೇಡ ಅಂತ ಮನೆಗೆ ಹೆಣ್ಮಕ್ಳಿಗೆಲ್ಲ. ಆದರೆ ಇದು ರೇಷ್ಮೆ ಕೃಷಿ ಐತಲ್ಲ, ಹುಳವನ್ನೇ ಬದುಕಿಸಿ ಬೆಳೆಯಂತಕ್ಕಂಥ ಕೃಷಿ. ಹೌದಾ? ಹುಳ ಬದುಕಿಸ್ಬೇಕು ಅಂದ್ರೆ ನೀವು ಎಷ್ಟು ಶ್ರಮ ಪಡ್ಬೇಕು, ಹೌದಲ್ರಿ? ಅದಕ್ಕೆ ಇದೇನು ಅಷ್ಟೇನು ಸುಲಭವಾದಂಥ ಬೆಳೆಯಲ್ಲ. ಆದರೆ ಇದನ್ನು ಶುದ್ಧ ಮಾಡಬೇಕು ಅಂದ್ರೆ ಇದು ಅಷ್ಟೇ ಕಷ್ಟ ಐತೆ. ಆದ್ದರಿಂದ ಈಗ ನಿಮಗೆ ನಾನೇನಂತೀನಿ, ಕೃಷಿ ಅಂದಾಗ ರೈತನಿಗೆ ಬೇರೆ ಬೇರೆ ವಿಚಾರಗಳು ಬರ್ಬೇಕು. ಒಂದೇ ಅದ್ರ ಅವಲಂಬನೆ ಮಾಡಿದರೆ ಬರೋಲ್ಲ. ಬರೀ ಗೊಂಜಾಳ ಹಾಕ್ಯಂತಂದ್ರೆ ಬರೋಲ್ಲ. ನಾನು ಅಡಿಕೆನೇ ಮಾಡ್ತಾನೆ ಅಂದ್ರೆ ಅವನು ಫೇಲ್ ಹಾಕನು. ಈಗೇನ ದುನಿಯಾ ನಡೆದತ್ತಿ. ಆದರೆ ನಾವು ಯಾವುದೇ ಒಂದು ಕೃಷಿಯನ್ನು ಮಾಡಬೇಕು ಅಂದ್ರೆ ಉಪದಂಧೆಗಳು ಅಂತ ಬಂದು, ಏನು ಹಾಲಿನ ಕೃಷಿ, ಹೂವಿನ ಕೃಷಿ, ರೇಷ್ಮೆ ಕೃಷಿ, ಇವು ಉಪದಂಧೆಗಳಾಗಿದ್ದವು. ಈಗ ಉಪದಂಧೆಗಳೇ ಮೂಲದಂಧೆಗಳಾಗಿದ್ದಾವೆ, ಮೂಲದಂಧೆಗಳು ಉಪದಂಧೆಗಳು ಆಗಕತ್ತೇವೆ. ಆದ್ದರಿಂದ ನಾವೇನು ಮಾಡಬೇಕು, ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಂದ್ರೇನು, ಈಗ ನಾವು ಹಾಲನ್ನು ನಾವು ಮಾಡೋದಾದ್ರೆ ಈಗ ಹಸುಗಳು ಕಟ್ತೀರಿ, ಅಲ್ಲಿ ನೀವು ಹಾಲನ್ನು ತಗೊಂತೀರಿ, ಡೈರಿಗೆ ಹಾಕ್ತೀರಿ, ಎಲ್ಲ ಮಾಡ್ತೀರಿ. ಅವು ಒಬ್ರದ್ದು 30 ಲೀಟ್ರ್ ಕರಿಬೋದು, 5 ಲೀಟ್ರ್ ಕರಿಬೋದು, 10 ಲೀಟ್ರ್ ಕರಿಬೋದು. ಆದರೆ ಅದನ್ನು ನೀವು ಮಾಡಿ ಹಾಲನ್ನು ಮಾರಿದರೂ ಸಹಿತ ಅದು ಸಾವಯವ ಕೃಷಿ ಅಲ್ಲ, ಅದು ಸಾವಯವ ಉತ್ಪನ್ನವೂ ಅಲ್ಲ. ಯಾಕಂದ್ರೆ ಅದ್ರ ವಿಚಾರನೇ ಬೇರೆ. ನೀವೇನಂತೀರಿ, ಜರ್ಸಿ HF ಅಂತೀರಿ. HF ಮತ್ತು ಜರ್ಸಿ ಅದು ಕ್ರಾಸಿಂಗ್, ಆಕಳಿಗೆ ಮತ್ತು ಇದಕ್ಕೆ ಒಂದು ಕುದುರೆ ಕ್ರಾಸಿಂಗ್, ಒಂದು ಹೆಸರುಗತ್ತಿ ಕ್ರಾಸಿಂಗ್ನಿಂದ ಅದೇನಾಗೈತಿ, ಅದು ಜರ್ಸಿ ಆಗೈತಿ, ಅದು ಬೇರೆ ಆಗೈತಿ. ಅಂದರೆ ಯಾಕಂದ್ರೆ ಸ್ವಲ್ಪ ಪಾಯಿಂಟ್ ಇಷ್ಟು ಹೇಳೋಕತ್ತೆ ನಾವು, ಅದು ಬೇಡ, ಅದು ನಮ್ಮ ಸಾವಯವ ಕೃಷಿ ಅಲ್ಲ ಅಂತ ನಮ್ಮ ವಿಚಾರ. ಯಾಕಂದ್ರೆ ನೀವು ಅಂತಿರ್ತೀರಿ ನಿಮ್ಮ ಹುಡುಗರಿಗೆ ಏನಾರು ಒಂದು ಕೆಟ್ಟದ್ದು ಮಾಡಿದಾಗ, ಏನ್ಲೇ ನಿನಗೇನು ಒಳ್ಳೆ ಹಾಲು ಒಯ್ದೈತಲ್ಲ, ಕತ್ತಿ ಹಾಲು ಒಯ್ದೈತನ ಅಂತಾರೆ. ನಿಜವಾಗಿ ಕತ್ತಿ ಹಾಲು ಕುಡ್ಸಕತ್ತೀರಿ. ಯಾಕಂದ್ರೆ ಅದು ಕ್ರಾಸಿಂಗ್ ಅಲ್ಲ. ಯಾಕಂದ್ರೆ ನಿಮ್ಮದು ಮುರ ಆಗಲಿ ಈ ದೇಶಿ ತಳಿಗಳದ ಹಾಲಲ್ಲ ಅದು ಬೇರೆನೇ ಅದು. ಆದರೆ ಅದು ಅವಶ್ಯ ಐತೆ ನಮಗೆ. ಯಾಕೆ ಅವಶ್ಯಕತೆ ಐತೆ ಅಂದ್ರೆ ನಮಗೆ ಸಗಣಿ ಬೇಕು,
ಸಾವಯವ ಕೃಷಿ ಮಾಡ್ಬೇಕಂದ್ರೆ ಸಗಣಿ ಬೇಕು, ಕೋಳಿ ಗೊಬ್ಬರ ಬೇಕು. ಇವೆಲ್ಲ ಉತ್ಪನ್ನಗಳು ಬೇಕು ಅಂದ್ರೆ ಅದು ಅಷ್ಟನ್ನು ತಯಾರು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮನೆ ಮಟ್ಟಿಗಾರ ನಾವು ಮಾಡ್ಕೋಬೇಕ. ಆ ಮನೆ ಮಟ್ಟಿಗೆ ಮಾಡ್ಕೊಳ್ಳೋದಾದ್ರೆ ಇವತ್ತು ನಿಮ್ಮ ರೇಷ್ಮೆ ಹುಳದ ಹಿಕ್ಕಿಯಲ್ಲಿ ಎಂಥ ಶಕ್ತಿ ಐತಿ? ಐತಾ ಇಲ್ಲ? ಆಯ್ತು. ಹುಳಿನ ಹಿಕ್ಕಿಯಲ್ಲಿ ಶಕ್ತಿ ಐತಾ ಇಲ್ಲ? ಹುಳನ ನೀವು ಹೋಗಿ ಮಾರಾಟ ಮಾಡ್ತೀರಲ್ಲ, ಗೂಡನ್ನು ಮಾರಾಟ ಮಾಡ್ತೀರಿ. ನಾನು ಹಿಂದೆ ರೇಷ್ಮೆ ಮಾಡಿದ್ದೆ, ಫಿಲೇಚರನ್ನು ಹಾಕ್ಬೇಕು ಅಂತೇಳಿ ಹುಬ್ಳಿಗೆ ಬಂದು ಅಲ್ಲೊಂದು ರೂಮ್ ಹಿಡ್ಕೊಂಡು ಅಲ್ಲಿ ಸಾಲ ಮಾಡಿ ಅಲ್ಲಿ ಹೊರಗೆ ಬಂದು ಕಟ್ಟಿ ನಿಮ್ಮಂಗೆ ದೊಡ್ಡದನ್ನ ಆಗ್ಬೇಕು ಅಂತ ಹೋದಾಗ ನಾನು ಬರೀ ರೇಷ್ಮೆ ಬೆಳಿಲಿಲ್ಲ, ನಾನು ಫಿಲೇಚರಿಗೆ ಹೋಗಿದ್ದೆ. ಈ ಬೈರಂಪಾದ ಏನಾಯ್ತು ನೋಡ್ರಿ ಅಲ್ಲಿ. ಕಂಪ್ನಿ ಪನಾಲ್ ಕಂಪ್ನಿ ನಮ್ದು 25 ವರ್ಷ ಐತೆ ನಮ್ಮದು ಕಂಪ್ನಿ. ಮಾರ್ಕೆಟ್ನಾಗ ಕೆಲವೊಂದು ಕಂಪ್ನಿ ಇದಾವೆ, ಪರಂತು ವೇದಾಂತ ಕಂಪ್ನಿದ ಒಂದು ಬೇರೆ ಖಾಸಿಯತ್ ಅಂದ್ರೆ ಏನೈತೆ ಅಂದ್ರೆ ನೀವೆಲ್ಲ ಇದು ರೈತರುಗಳಿಗೆ ಈಗ ಯೂಸ್ ಮಾಡಿದ್ದೆಲ್ಲ ಪ್ರಾಡಕ್ಟ್ ಬಾಬತ್ ನಿಮ್ಗೆ ಹೇಳ್ರಿ, ಈ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ನಮ್ಗೆ ಹಿಂಗೆ ರಿಸಲ್ಟ್ ಬಂದವು, ಹಂಗೆ ಚಲೋ ನಮ್ಗೆ ಡಿಫ್ರೆನ್ಸ್ ಆಗೈತೆ ಅಂತೇಳಿ. ಖರೆ ಈ ಪ್ರಾಡಕ್ಟ್ನಾಗ ವೇದಾಂತ ಕಂಪ್ನಿದು ಒಂದು ಇದೈತೆ ಅಂದ್ರೆ ಇದು ಕಂಪ್ನಿ ಫಕ್ತ ಸಿಲಿಕಾನ್ ಇದು ನ್ಯೂಟ್ರಿಯೆಂಟ್ ಮೇಲೆ ಕೆಲಸ ಮಾಡಿದ್ದು. ಇಂಡಿಯಾದಾಗ ಫಸ್ಟ್ ಟೈಮ್ ಸಿಲಿಕಾನ್ ಇದು ನೀವು ಗುರ್ತಾ ಮಾಡ್ಕೋರಿ. ಮೊದಲು ಕಂಪ್ನಿದ ಇದ್ರ ಮೇನ್ ವಿಷನ್ ಏನೈತ್ರಿ, ಟೋಟಲ್ ಈ ಒಂದು ಯಾಬಿ ಬೆಳೆ ಮಾಡೋದೈತಂದ್ರೆ 16 ನ್ಯೂಟ್ರಿಯೆಂಟ್ ಹತ್ತವೆ ಸರ್ಗಳು. ಈಗ ನಿಮ್ಗೆ ನಾ ಹೇಳಿ ನಾನು 16 ನ್ಯೂಟ್ರಿಯೆಂಟ್ ಯಾವ್ಯಾವ ನಿಮಗೆಲ್ಲ ಗುರುತಿದ್ದಿರಬೇಕು, ಎಲ್ಲ ಗುರುತಿದಾವೆ. NPK ಇದು ಮೇಜರ್ ಇದಾವ್ರಿ. NPK ನೀವು ಏನೋ 1000 ರಂಜಕ ಏನೋ ಅಂತೀರಿ. ಓಕೆ, ಸೆಕೆಂಡಾಗಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಸಲ್ಫರ್, ಅದ್ರ ನಂತರ ಮೈಕ್ರೋನ್ಯೂಟ್ರಿಯೆಂಟ್ ಹತ್ತವ್ರಿ. ಅದ್ರಾಗ ಜಿಂಕ, ಫೆರಸ, ಬೋರೋನ, ಮ್ಯಾಗ್ನೀಜ, ಮಾಲಿಡಿಬನ, ಕ್ಲೋರಿನ ಇವು ಹತ್ತವ್ರಿ. ಇವು 16 ನ್ಯೂಟ್ರಿಯೆಂಟ್ದಾಗ ಅಲ್ಕ ಸಿಲಿಕಾನ್ ಬರಲ್ಲ. ಇದು ಗುರುತಿದ್ಯಾ ನಿಮ್ಗೆಲ್ಲರಿಗೆ? ಒಂದೊಂದು ಮಾತು ಹೇಳ್ಕೊಂಡ್ರಿ. ಅಂದ್ರೆ ಒಂದು ಇದ್ರಾಗ 16 ನ್ಯೂಟ್ರಿಯೆಂಟ್ದಾಗ ಈ ಸಿಲಿಕಾನ್ ಬರಲ್ಲ. ಮತ್ತು ಸಿಲಿಕಾನ್ ಇದು ಯಾಕೆ ಬರಲ್ಲ ಅಂದ್ರೆ 25 ವರ್ಷ ಹಿಂದ್ಗಡೆ ನಾವು ಯಾವಾಗ ಸಿಲಿಕಾನ್ ಮೇಲೆ ಕೆಲಸ ಯೂನಿವರ್ಸಿಟಿಯಾಗ ಮಾಡೋದು, ಆ ಹೇಳಿಕೆ ಏನು ಸೈಂಟಿಸ್ಟ್ಗಳು ಇದ್ರು. ಆ ಸೈಂಟಿಸ್ಟ್ಗಳು ಬಂದು ನಮ್ಮ ಕಡೆ ನೋಡೋಕೆ ಅನುಕೂಲ ಇಲ್ಲಾಗಿತ್ತು ಅವ್ರಿಗೆ. ಯಾಕಂದ್ರೆ ಭೂಮಿನಾಗ ಸಾಯಿಲ್ನಾಗ ಸೇರಿದ ಬ್ರ್ಯಾಂಡ್ ಮತ್ತು ಸ್ಟಾರ್ಟ್ ಮಾಡೋದು ಕಂಪನಿ ಈ ಪ್ರಾಡಕ್ಟ್ ಮೇಲೆ ಕಂಪನಿ ಸ್ಟಾರ್ಟ್ ಮಾಡಿತ್ತು. ಇದು ಗ್ರಿನ್ಸಿಲ್ ಅಲ್ಟ್ರಾ. ಇದು ಗ್ರಿನ್ಸಿಲ್ ಅಲ್ಟ್ರಾ ಅಂದ್ರೆ ಏನು ರೀ ಹೆಸರು? ಗ್ರಿನ್ಸಿಲ್ ಅಲ್ಟ್ರಾ ತಾಳಗಿಲ್ಲಿ ಒಂದು ಟೆಕ್ನಿಕಲ್ ಕಂಟೆಂಟ್ಸ್ ಹೆಸರು ಬರ್ತಾರು ಕೆವೋಲಿನ್ ಅಂತ. ಕೆವೋಲಿನ್ ಅಂದ್ರೆ ಏನು ರೀ? ಈಗ ನಾವು ಟೆಂಪ್ರೇಚರ್ ಐತ್ರಿ, ಈ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ಕೆಲಸ ಇದು ಕೆವೋಲಿನ್ ಮಾಡ್ತೀವಿ. ಇದು ಹೆಂಗೆ ರೀ? ಇದು ಸ್ಪ್ರೇ ಹೊಡೆದ್ಬೇಕಾ? ಈಗ ಟೆಂಪ್ರೇಚರ್ ಒಂದು 38 ಟೆಂಪ್ರೇಚರ್ ಓಪನ್ ಇದ್ರಾಗ ತೋರ್ಸಾಕೈತಂದ್ರೆ ಬೆಳೆ ಮೇಲೆ ಸ್ಪ್ರೇ ಮಾಡ್ಬೇಕಾ 4 ದಿಂದ 5 ಅಂಶ ಟೆಂಪ್ರೇಚರ್ ಕಮ್ಮಿ ತೋರಿಸ್ತಿದ್ರು. ಅಂದ್ರೆ 38 ಇತ್ತಂದ್ರೆ ಅಲ್ಲಿ 34 ತೋರ್ಸಾಕ್ಬೇಕು ಸ್ಪ್ರೇ ಮಾಡ್ಬೇಕಾ. ಯಾಕಂದ್ರೆ ಇದು ಯಾರಿನವ್ರು ಎಲಿ ಮೇಲೆ ಸ್ಪ್ರೇ ಮಾಡ್ತಾವೆ. ಎಲಿ ಮೇಲೆ ನಮ್ಮ ಲೈನ್ಗಳು ಹೆಂಗಿದಾವೆ ಇದ್ರಾಗ ಹಂಗೆ ಅದ್ರ ಮೇಲೆ ಲೈನ್ಗಳು ಇರ್ತಾವೆ. ಅದಕ್ಕೆ ಸೆಲ್ವಾಲ್ ಅಂತ. ಸೆಲ್ವಾಲ್ ಮೇಲೆ ಒಂದು ಅವರನ್ನು ತಯಾರಾಗ್ತಿದ್ರಿ, ಅಂದ್ರೆ ಒಂದು ಕೋಟಿಂಗ್ ತಯಾರು ಮಾಡ್ತಿದ್ರಿ. ಆ ಕೋಟಿಂಗ್ ತಯಾರಾಗಿನ ನೋಡಿ ಸೂರ್ಯಪ್ರಕಾಶಿ ಹೆಚ್ಚಿಗೆ ಬರೋದು ಕೆಲಸ ಮಾಡ್ತಿದ್ರು. ಅದ್ರ ಮೇಲೆ ಫೋಟೋಸಿಂಥಸಿಸ್ ಚಲೋ ಆಗ್ತಿದ್ರಿ ಅಂದರೆ ಎಲಿ ಮೇಲೆ ಲಿಪ್ ಮೇಲೆ. ಅದ್ರ ಮೇಲೆ ಸಕ್ಕಿಂಗ್ ಪೇಸ್ಟ್ ಮಾಡೋ ಯಾವ್ದು ಹುಳುಗಳಿರಲಿ ನಿಮ್ಗೀಗ ಥ್ರಿಪ್ಸ, ಮೈಟ್ಸ, ತುರ್ತಡೆ, ಪಾಂಡ್ರಿ ಮಾಶಿ ಇವು ಏನಿದಾವೆ ನೋಡ್ರಿ, ಇವ್ರದ್ದು ಸೊಂಡೆ ಹತ್ರಾಗ ಅದ್ರ ಮೇಲೆ ಕುತ್ಬೇಕು. ಅದ್ರಿಂದ ರಸ ಜಕ್ಕಕ್ಕೆ ಬರಲ್ಲ. ಎಲಿ ಮೇಲಿಂದ ಅದ್ರದ ಇದು ಹೋಗಲ್ಲ ಬಾಳಗತ್ರ ಬಾಯದ ಏನು ಸೊಂಡೆ ತುತ್ತು ಹೋಗಲ್ಲ, ಮೂತಿ ಹೋಗಲ್ಲ. ಈ ಸ್ಪ್ರೇ ಆದ ತಕ್ಷಣ ಏನಾಕತ್ರಿ ಇದು ಸರ್ ಹೇಳ್ದಂಗೆ ಒಂದು ಕೋಟ್ ರಕ್ಷಣಾತ್ಮಕ ಸೇಫ್ಟಿ ಕೋಟ್ ರೆಡಿ ಆಕತ್ರಿ. ಈ ರಸ ಇರೋ ಕೀಟ ಐತಲ್ರಿ ಜಾರ್ದು ತಿನ್ನಕ್ಕಾಗಲ್ಲ. ಅದಕ್ಕೆ ಅದ್ರದ್ದು ಎಷ್ಟು ಬಿ ಪ್ರೇಸ್ ಮಾಡಿದ್ರೆ ಅದ್ರ ಒಳಗೆ ಅದಕ್ಕೆ ಹೋಗಕ್ಕೆ ಬರಲ್ಲ. ಅದ್ರ ಮೇಲೆ ಏನಾಯ್ತು ಅದ್ರದ ಅದಕ್ಕೆ ಫುಡ್ ಸಿಗಿಲಾಗಿನ ಮಳೆ ಅದಕ್ಕೆ ಹೊಟ್ಟು ಸಿಕ್ಕಿಲಾಗಿಲ್ಲ ಮಳೆ ಅದು ಅಲ್ಲೇ ಸೈತಿತ್ತು ಒಂದ, ಇಲ್ಲಾಂದ್ರೆ ಬೇರೆ ಕಡೆ ಹಾರಿ ಹೋಗ್ತಿದ್ರು. ಬೇರೆ ಮಾಡೋದೈತೆ ಅಂದ್ರೆ 1 ಲಕ್ಷಗಟ್ಟೆ ಫೀ ಕಟ್ಟಾಕತ್ತಿ. ಫೀ ಕಟ್ಟಿ ಅವ್ರ ಟ್ರಯಲ್ ಮಾಡ್ಕೊತಾರೆ. ಆ ಟ್ರಯಲ್ ಮಾಡ್ಕೊಳ್ಬೇಕಾ ಆದ್ಮೇಲೆ ಅವ್ರಿಗೆ ಪ್ರೋಟೋಕಾಲ್ ಪ್ರಮಾಣ ಅವರ ಕಂಟ್ರೋಲ್ ಪ್ಲಾಟ ಮತ್ತು ಟ್ರೀಟೆಡ್ ಮತ್ತು ಅನ್ಟ್ರೀಟೆಡ್ ಪ್ಲಾಟ್ಗಳು ಮಾಡ್ಕೋತಾರೆ. ಸ್ಟೇಜ್ ವೈಸ್ ಮಾಡ್ಕೋತಾರೆ. ಒಂದು ಬೆಳಿಗ್ಗೆ ಒಗಿತಾರೆ, ಒಂದು ಬೆಳಿಗ್ಗೆ ಒಗ್ಯಲ್ಲ. ಒಗಿಲ್ಲದ್ರೆ ಕೂಡ 100 kg, 200 kg, 300 kg, 400 kg, 1000 kg ಮಟ್ಟ ಇರುತ್ತೆ. ಅವ್ರ ಪ್ರಮಾಣ ಅವ್ರ ಪ್ರೋಟೋಕಾಲ್ ಪ್ರಮಾಣ ಯೂಸ್ ಮಾಡ್ತಾರೆ. ಅಂದ್ ಅವ್ರ ಮೇಜರ್ ಹೆಚ್ಚು ಮಹಾರಾಷ್ಟ್ರನಾಗ ಮಾಡಿದವು ಶುಗರ್ ಕೇನ್ ಮೇಲೆ ಹೆಚ್ಚಿಗೆ ನಮ್ಮ ಟ್ರಯಲ್ ಹೆಚ್ಚಿಗೆ ಆಗ್ಯಾವ. ಶುಗರ್ ಕೇನ್ ಮೇಲೆ ಟ್ರಯಲ್ ಯಾಕೆ ಸಿಲಿಕಾನ್ ಹೆಚ್ಚಿಗೆ ಆಗ್ಯಾವ ನೋಡ್ರಿ. ಅಲ್ಲಿ ನಿಮ್ಮ ಶುಗರ್ ಕೇನ್ ಯಾರ್ದು ಇದು? ಶುಗರ್ ಕೇನ್ ಬೆಳೆ ಯಾರು ಇತ್ತು? ನಿಮ್ದು ಹೋಗ್ಬಾರ್ದು. ಆಲ್ಮೋಸ್ಟ್ ಇದೆಲ್ಲ ಕ್ರಾಪ್ಗೆ ಸಿಲಿಕಾನ್ ಬೇಕಾ? ಇದು 17 ನ್ಯೂಟ್ರಿಯೆಂಟ್ ಸಿಲಿಕಾನ್ ಇದೆ. ಯಾಕಂದ್ರೆ ನೀವು ಅದು ಶುಗರ್ ಕೇನ್ ಬಿಟ್ಟು ಎಲ್ಲ ಬೆಳೆಗೆ ಯೂಸ್ ಮಾಡೋದಾದ್ರೆ ಸಿಲಿಕಾನ್ ಮೇನ್ ರೋಲ್ ನಿಮ್ಗೆ ಹೇಳ್ತೇನೆ. ಸಿಲಿಕಾನ್ ಯಾಳಿಗೆ ನೀವು ನಂದಾಗ ಯೂಸ್ ಮಾಡ್ತೀವಿ. ಆಳಿಗೆ ನೈಟ್ರೋಜನ್ ಅಂದ್ರೆ ಯೂರಿಯಾ ಗುರ್ತಿದ್ರಿ. ನೈಟ್ರೋಜನ್ ಯಾಳಿಗೆ ನೀವು ಮಸ್ತು ಓಪನ್ದಾಗ ಇಡ್ತೀರಿ. ಓಪನ್ದಾಗ ಇಟ್ಟರೆ ಕರಿಗೆ ಹೋಗ್ತಿದ್ರಿ. ಒಂಥರ
ಗಾಳಿ ಲೆಕ್ಕರಿಗೆ ಗೊತ್ತೈತಿ ಅಂದ್ರೆ ಇದು ಟೆಂಪ್ರೇಚರ್ ಲೆಕ್ಕರಿಗೆ ಗೊತ್ತೈತಿ. ಯೂಸ್ ಮಾಡ್ಬೇಕಾ ನೀರು ಬಿಟ್ಬೇಕಾ ನೀರು ಬರ್ಬೇಕು ಹೋಗಿ ಬಿಡ್ತೈತಿ. ಖರೆ ಸಿಲಿಕಾನ್ ಬರೀ ಮಿಕ್ಸ್ ಮಾಡಿ ಅದನ್ನ ಕೊಟ್ರಂದ್ರೆ ಅದ್ರದ ಸ್ಲೋಲಿ ರಿಲೀಸ್ ಮಾಡ್ತಿದ್ರು, ಅಂದ್ರೆ ಕರ್ಗು ಬಿಡಲ್ಲ ಬರ್ತೀವಿ. ಹೆಚ್ಚಿನ ಬೆಳಿಗ್ಗೆ ಹೆಚ್ಚು ನೈಟ್ರೋಜನ್ ಬೇಕಂಗಾಗಕ್ಕೆ 60-70% ನೈಟ್ರೋಜನ್ ಬೆಳಿಗ್ಗೆ ಕೊಡೋದು ಕೆಲಸ ಮಾಡ್ತೀವಿ. ಸೆಕೆಂಡ್ ನೈಟ್ರೋಜನ್ ಆಗ್ಬೇಕಾದ್ರೆ ಹೆಚ್ಚಿಗೆ ಬೆಳಿಗ್ಗೆ ಹತ್ತೋದಂದ್ರೆ ಫಾಸ್ಫರಸ್ ಗುರುತಿತ್ತು ನಿಮ್ಗೆ. ಫಾಸ್ಫರಸ್ ಹೆಚ್ಚಿಗೆ ಯಾವ್ದ್ರಾಗ ಇರ್ತಿತ್ತು, DAPದಾಗಿರ್ತಿತ್ತು. DAP 10-26, 12-16 ಈ ಥರ ಫಾಸ್ಫರಸ್ ಇಂದ ನಾವು ಯಾವ ಸಾಯಿಲಿಗೆ ಯೂಸ್ ಮಾಡ್ತಾವೆ, ಈಗ ಬೆಳಿಗ್ಗೆ ಯೂಸ್ ಮಾಡ್ತಾವೆ, ಆ ಬೆಳೆಯಾಗಿರ್ತವೆ ಓನ್ಲಿ ಬೆಳಿ 20% ಅಷ್ಟು ಬೆಳಿಗ್ಗೆ ಹತ್ತಿತ್ತು. 80% ಎಲ್ಲ ಬ್ಲಾಕ್ ಆಗಿರ್ತೈತಿ ಸಾಯಿಲ್ನೇ. ಫಾಸ್ಫರಸ್ ಎಲ್ಲ ಥರ ತುಟ್ಟಿ. DAP 1300 ರೂಪಾಯಿ ರೇಟ್ ಐತ್ರಿ, 10-26 ರೇಟ. ನಾನು ಅನಾಹುತ ಮಾಡ್ತೀನಿ, ನಮ್ಮ ದುಡ್ಡು ಕೈ ಬಿಡೋದು ಕಾಡಿ. ಇಲ್ಲ ನಾವಂತೂ ಸೈನಿಕರಾಗಿಲ್ಲ, ಇವ್ರ ರೂಪದಾಗ ಕಾಡ್ಕೊಳ್ಳೋದು ಅಷ್ಟೇ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ನೀನು ಫೋಟೋ ತೆಗಿ ನೀನು. ವಿಡಿಯೋ ಸ್ವಲ್ಪ ಈ ಕಡೆ ನೋಡ್ರಿ. ಬಿಚ್ಚ್ರಿ ಒಂದು ಸ್ವಲ್ಪ ಇದು ರಬ್ಬರ್ ಇದು ಬ್ಯಾಂಡ್ ಹೇಳ್ಬಿಟ್ರಿ, ಅದು ರಬ್ಬರ್ ಬ್ಯಾಂಡ್ ಬಿಚ್ಚಿಬಿಟ್ರಿ. ಹಾಂ ಬೇಡ್ರಿ ಇದು ರೀ ಹಾಂ ಕೈ ಬಿಡ್ರಿ ಸಲ. ಹಾಂ ವೃತ್ತಿಷ್ಠ ದಶಾಂಗುಲಂ. ನೋಡ್ಕೊಂಡು ಕೊಡೋದು ಅದು ಇಂಪಾರ್ಟೆಂಟ್. ಅದು ಏನು ಪ್ರಾಬ್ಲಮ್ ಐತಿ ನೋಡಕ್ಕೆ ಅನುಕೂಲ ಆಗ್ತೈತಿ, ಅದ್ರ ಮೇಲೆ ಗೈಡೆನ್ಸ್ ಮಾಡಕ್ಕೆ ಅನುಕೂಲ. ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ಈಗ ಕೆಲವೊಂದು ಪ್ರಾಡಕ್ಟ್ ಸಿಗ್ತಾರಲ್ಲ ಸರ್. ಡಿಸ್ಟ್ರಿಬ್ಯೂಟರ್ ಚೆನ್ನಾಗಿದ್ದಾರೆ ಅವರು, ಅವ್ರ ಕಡೆ ಈ ಪ್ಲಾಸ್ಟಿಕ್ ಭಾಳ ಇವರು ಫಸ್ಟ್ ಗೈಡೆನ್ಸ್ ಇವ್ರು ತೊಗೊಂಡಿದ್ರು. ನಮ್ಮ ಇವ್ರು ಎಲ್ಲ ಹೊಲಕ್ಕ ಫೀಲ್ಡ್ ವಿಸಿಟ್ ಕೊಡ್ತಾರೆ. ಹಿಂಗಾಗೈತ್ರಿ ಅಂದ್ರೆ ಹೊಲಕ್ಕ ಅದು ಎಲ್ಲಿ ತರದ್ ಬೇಡ್ರಿ, ನೀವು ಬಂದ ಬಿಡ್ತಾವ ಹೋಗೋದ್ ನೋಡ್ರಿ ಅಂತ. ನಮ್ಮ ಗೈಡೆನ್ಸ್ ಮುಖ್ಯ ಸರ್. ಹೇಳಿದ್ರಲ್ಲ ಸರ್, ನೀರ್ನಾಗ ಪ್ರಾಕ್ಟಿಕಲಿ ತೋರಿಸಿದ್ರ ಅವರು ನೀರ್ನಾಗ ಏನೇನು ಸರ್. ಈ ಕಡೆ ಒಂದು ನನ್ನ ಹೆಸರು ಶ್ರೀಕಾಂತ್ ಕಳ್ಸೋದ್ ಅಂತೇಳಿ, ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಇಚ್ಚಂಗಿ ಗ್ರಾಮದ ರೈತರು ನಾನು ರೇಷ್ಮೆಯಲ್ಲಿ ರಾಸಾಯನಿಕನ ಜಾಸ್ತಿ ಯೂಸ್ ಮಾಡ್ತಿದ್ದೆ. ನಾನು ಆ ರಾಸಾಯನಿಕ ಯೂಸ್ ಮಾಡೋದ್ರಿಂದ ತುಂಬ ಎಲ್ಲ ಬೆಳೆ ಎಲ್ಲ ಹಾಳಾಗಿತ್ತು. ಈಗ ಮತ್ತು ಈ ವೇದಾಂತ್ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಭಾಳ ರೋಗಮುಕ್ತ ರೇಷ್ಮೆ ಆಗೈತಿ. ಆಮೇಲೆ ಇಳುವರಿ ಚೆನ್ನಾಗಿ ಬರೋಕತ್ತೈತಿ. ಯಾವುದೇ ರೀತಿ ಥ್ರಿಪ್ಸ್ ಮೈಟ್ಸ್ ಅಥವಾ ರೋಗ ಕಾರಕದಿಂದ ಯಾವುದೇ ಹುಳುಗಳಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಬರೋಕತ್ತೈತಿ ಈಗ ರೇಷ್ಮೆ ಎಲ್ಲ. ಇಳುವರಿ ಯಾವ ರೀತಿ ಇಳುವರಿ ತುಂಬ ಚೆನ್ನಾಗಿದೆ ಸರ್. ನಾನು 200 ಮೊಟ್ಟೆ 200 ಲಿಂಕ್ಸ್ ಮೊಟ್ಟೆ ತಂದಾಗ 200 ಮೊಟ್ಟೆ ಇಲ್ಲಿ 2 ಕ್ವಿಂಟಲ್ ಬರ್ತಾ ಇರಲಿಲ್ಲ. ಇವಾಗ 200 ಲಿಂಕ್ಸ್ ಮೊಟ್ಟೆ ತಂದ್ರೆ 250-260 kg ಮಟ್ಟ ಬರ್ತೈತಿ ಇವಾಗೆಲ್ಲ. ತುಂಬ ಇಳುವರಿ ಚೆನ್ನಾಗಿದೆ. ರೇಟ್ ಹೆಂಗೈತೆ? ರೇಟ್ 800 ರೂಪಾಯಿ ಮಟ್ಟ ನಾನು ಮಾರಿದ್ದೀನಿ ಸರ್. ಇವಾಗಿನ 1000 ರೂಪಾಯಿ ರೇಟಲ್ಲಿ ನಮ್ಮದು 800 ಚಿಲ್ಲರೆ ಎಲ್ಲ ಮಾರಿದ್ದಾರೆ ಸರ್. ಈ ರಾಮನಗರ ಅಲ್ಲೆಲ್ಲ ಹೋಲಿಸಿದ್ರೆ ನಿಮ್ದು ಚೆನ್ನಾಗಿದೆ ಸರ್, ಒಳ್ಳೆ ರೇಟ್ ಸಿಕ್ಕಿದೆ ಸರ್. ನಾನು ಇಲ್ಲಿ 400 ಕೊಟ್ಟಿದ್ದೀನಿ ಸರ್. ಇಲ್ಲಿ ರಾಮನಗರ ನಾನು ಹೋಗಿಲ್ಲ ಸರ್. ರಾಮನಗರ ಹೋದರೆ ಇನ್ನೂ ಚೆನ್ನಾಗಿ ರೇಟ್ ಬರುತ್ತೆ ಸರ್. ಈಗ ರೇಷ್ಮೆ ಬೆಳೆಗಾರರು ಸಾವಯವ ಬಳಸೋದ್ರಿ ಯಾವ ರೀತಿ ಲಾಭ ಮಾಡ್ತಾರೆ? ಈ ರಾಸಾಯನಿಕದಿಂದ ಅಥವಾ ಸಾವಯವದಿಂದ ಭಾಳ ದುಡ್ಡಲ್ಲಿ ಭಾಳ ಉಳಿತಾಯ ಆಕತಿ. ರಾಸಾಯನಿಕದಲ್ಲಿ 10,000-12,000 ರೂಪಾಯಿ ಎಕರೆ ಖರ್ಚು ಮಾಡ್ತಿದ್ದೆ ನಾನು. ಈ ಸಾವಯವದಲ್ಲಿ 4,000-5,000 ರೂಪಾಯಿದಲ್ಲಿ ಉತ್ಪನ್ನಗಳು ಹಾಕ್ತೀನಿ ನಾನು. ಮತ್ತೆ